ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಧುಚಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचयितो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते सप्तमस्कन्धान्तरकथाप्रारम्भे सति किञ्चित् पुरकथानुवादः हरिः ओं हरिः ओं हरिः ओं ಪ್ರಹ್ಲಾದನು ತಾನು ಮಹತ್ವಪೂರ್ಣವಾಗಿರತಕ್ಕಂಥ 44 ಪ್ರಮೇಯಗಳನ್ನು ಹೇಳಿ ಕೂಡಿದ ಸ್ತೋತ್ರವನ್ನು ಮಾಡಿ ಮತ್ತೆ ಕೈ ಜೋಡಿಸಿಕೊಂಡು ಇರತಕ್ಕಂತಹ ಆ ಪ್ರಹ್ಲಾದನನ್ನು ಕಂಡು ಪ್ರಾಕೃತ ಗುಣಿತ ರಹಿತನಾಗಿರ್ತಕ್ಕಂಥ ಪರಮಾತ್ಮ, ಅಪ್ರಾಕೃತ ಗುಣ ಪೂರ್ಣ ಮತ್ತು ಪ್ರಾಕೃತ ಗುಣರಹಿತನಾದಂಥ ಪರಮಾತ್ಮ ದುಷ್ಟರ ವಿನಾಶಕ್ಕೋಸ್ಕರ ತಾನು
ತಂದುಕೊಂಡಿರ್ತಕ್ಕಂಥ ತನ್ನ ಕ್ರೋಧವನ್ನು ಶಾಂತಗೊಳಿಸಿದ್ದಾನೆ. ಪ್ರಾಕೃತ ಗುಣರಹಿತ, ಅಪ್ರಾಕೃತ ಗುಣಸಹಿತ. ಈ ಕಾನ್ಸೆಪ್ಟ್ ಶ್ರೀಮದಾಚಾರ್ಯ ಕಾನ್ಸೆಪ್ಟ್ ಅರ್ಥವಾಗದೆ ಅನೇಕ ಜನರು ಸಗುಣ ಮತ್ತು ನಿರ್ಗುಣಗಳ ಜಂಜಾಟದಲ್ಲಿ ಬಿದ್ದು ತೊಳ್ಳಾಡ್ತಾ ಇರ್ತಾರೆ. ದೇವರನ್ನು ಒಪ್ತಾರೆ, ಆದರೆ ಅವನು ಸಗುಣ ಅಂತ ಅಲ್ಲಿ ಕಾರಣ. ಸಂಸಾರದಲ್ಲಿ ಸಗುಣ, ಮುಕ್ತಿಯಲ್ಲಿ ನಿರ್ಗುಣ ಅಂತ ತಿಳ್ಕೊಂಡಂತೇಳಿ ಏನೇನು ಕಾನ್ಸೆಪ್ಟ್ಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲ, ನಾವು ಸಗುಣ ಇಟ್ಕೊಳ್ಳಿಲ್ಲ ಅಂತ ತಿಳ್ಕೊಂಡಂತಂದರೆ ಕೇವಲ ನಿರ್ಗುಣ ಇಟ್ಕೊಂಡ್ರೆ ನಾನು ಅಂತ ಅನ್ನೋದು ಹೊರಟು ಹೋಗ್ತದೆ, ಉಪಾಸಕ ಅಂತ ಅನ್ನೋದು ಹೊರಟು ಹೋಗ್ತದೆ, ಉಪಾಸನೆ ಉಳಿಯೋದಿಲ್ಲ. ಅದಕ್ಕೆ ಸಗುಣ ಇಟ್ಕೊಳ್ಬೇಕು. ಉಪಾಸನೆ ಆದಮೇಲೆ ನಾನೇ ದೇವರಾದಮೇಲೆ ನಿರ್ಗುಣ ಅಂತಕೊಂಡಂತೇಳಿ ಏನೇನೋ ಕಲ್ಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ತಪ್ಪು. ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ಸಗುಣನೇ, ಅನಂತ ಗುಣ ಪರಿಪೂರ್ಣನೇ. ಆದರೆ ನಿರ್ಗುಣ ಶಬ್ದಗಳು ಶಾಸ್ತ್ರದಲ್ಲಿ ಬಂದೇವೇ ಅಲ್ಲ ಅಂತ ಹೇಳಿದಾಗ ಹೌದು ಬಂದಿವೆ. ಆದರೆ ಒಂದು ಚಾಲೆಂಜ್, ಎಲ್ಲೆಲ್ಲಿ ಶಾಸ್ತ್ರದಲ್ಲಿ ನಿರ್ಗುಣ ಶಬ್ದ ಬಂದಿದೆ ಅದರ ಜೊತೆಗೆ ಸಗುಣ ಶಬ್ದವೂ ಬಂದಿದೆ. ಉಪನಿಷತ್ತು, ಭಗವದ್ಗೀತಾ, ಮಹಾಭಾರತ, ಭಾಗವತ ಎಲ್ಲಿ ಬೇಕಾದಲ್ಲಿ ನೋಡಿ, ಕೇವಲ ನಿರ್ಗುಣ ಶಬ್ದ ಹೇಳಿಲ್ಲ, ಕೇವಲ ಸಗುಣ ಶಬ್ದ. ನಿರ್ಗುಣಂ ಗುಣಭೋಕ್ತೃಚ. ಕೇವಲ ಸಗುಣ ಶಬ್ದವನ್ನು ಹೇಳ್ತಕ್ಕಂಥ ಬೇಕಾದಷ್ಟು ಸ್ತೋಕ್ತಗಳಿವೆ, ಅಲ್ಲಿ ನಿರ್ಗುಣ ಹೇಳಿಲ್ಲ. ಆದರೆ ನಿರ್ಗುಣ ಹೇಳಿದಲ್ಲೆಲ್ಲ ಸಗುಣ ಪರಮಾತ್ಮನನ್ನು ಹೇಳಿದ್ದಾರೆ. ಯಾಕೆ? ಪ್ರಾಕೃತ ಗುಣ ರಹಿತ, ಅಪ್ರಾಕೃತ ಗುಣ ಸಹಿತ. ಇದನ್ನು ತಪ್ಪದೇ ನಾವು ನೆನಪಲ್ಲೇ ಇಟ್ಟುಕೊಳ್ಬೇಕು. ಆಗ ನರಸಿಂಹ ಹೇಳ್ತಾನೆ, ಪ್ರಹ್ಲಾದ ಭದ್ರಭದ್ರಂತೆ ಪ್ರೀತೋಹಂ ತೇ ಸುರೋತ್ತಮ. ಪ್ರಹ್ಲಾದ ನಾರದರ ಉಪದೇಶದಿಂದ ದೈವಿ ಸಂಪತ್ತನ್ನು ಪಡೆದ ನೀನು ಎಲೆ ದೈವಿ ಸಂಪತ್ತಿನಿಂದ ಯುಕ್ತನಾಗಿರ್ತಕ್ಕಂಥ ಪ್ರಹ್ಲಾದ, ನಿನ್ನ ಭಕ್ತಿ ಮತ್ತು ಸ್ತುತಿಗಳಿಂದ ನಾನು ಭಾಳ ಸಂತುಷ್ಟನಾಗಿದ್ದೆ. ನಿನ್ನ ಮನದಲ್ಲಿ ಏನು ಅಭಿಲಾಷೆ ಇದೆ ಹೇಳು, ಏನು ಬೇಕು ಅವರ ಕೇಳು. ವರಂ ವೃಣೀಶ್ವಾಭಿಮತಂ ಕಾಮಪೂರ್ವೋಸ್ಮ್ಯಹಂ ನೃಣಾಂ. ನಿನಗೆ ಏನು ಬೇಕು ವರ ಕೇಳು. ನನ್ನ ಭಕ್ತರ ಸಕಲ ಇಚ್ಛೆಗಳನ್ನು ಪೂರೈಸುವುದಕ್ಕೋಸ್ಕರವೇ ನಾನು ಯಾವಾಗಲೂ ಸಿದ್ಧನಾಗಿರ್ತೇನೆ. ಆದ್ದರಿಂದಾಗಿ ನಿನಗೇನು ಅಭಿಲಾಷೆ ಇದೆ ಹೇಳು. ನಿನ್ನ ಭಕ್ತಿಪೂರ್ವಕವಾದ ಸ್ತೋತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ. ನನ್ನನ್ನು ಯಾರು ಸಂತೋಷಪಡಿಸ್ತಾರೆ ಅಂಥವರಿಗೆ ನನ್ನ ದರ್ಶನ ಅನುಗ್ರಹವಾಗ್ತದೆ. ಅದರ ದರ್ಶನ ಅಷ್ಟು ಸುಲಭವಲ್ಲ. ವಿಶೇಷ ಭಕ್ತರಿಗೆ ಮಾತ್ರ ನಾನು ದರ್ಶನವನ್ನು ಕೊಡ್ತೇನೆ. ನನ್ನ ದರ್ಶನವಾದ ಮೇಲೆ ಅವರಿಗೆ ಮೋಕ್ಷ ನಿಶ್ಚಿತ, ಸ್ವರೂಪಭೂತ ಆನಂದ ಅವರಿಗೆ ನಿಶ್ಚಿತ ಸಿಕ್ಕೇ ಸಿಗ್ತದೆ. ಆದ್ದರಿಂದಾಗಿ ಏನು ಬೇಕು ಅದನ್ನು ನೀನು ಬೇಡು. ಸರ್ವೋತ್ತಮನ ನಮ್ಮ ಶರಣಾಗತರಾಗಿರ್ತಕ್ಕಂತಹ ನಿಮ್ಮ ಸಕಲ ಇಚ್ಛೆಗಳನ್ನು ನಾನು ಪೂರ್ಣ ಮಾಡಿ ಸಂತೋಷಪಡಿಸ್ತೇನೆ. ನಿನ್ನ ಅಭಿಪ್ರಾಯ ಏನದು ಪ್ರಹ್ಲಾದ ಅಂತ ತಿಳ್ಕೊಂಡು ಅಂಥೇಳಿ ನರಸಿಂಹದೇವರು ಕೇಳ್ತಾ ಇದ್ದಾರೆ. ಭಗವಂತ ಭಕ್ತಿಯಿಂದ ಸಂತುಷ್ಟನಾಗಿ ಪ್ರತ್ಯಕ್ಷನಾದ ಮೇಲೆ ಇದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಭಕ್ತರ ಪರೀಕ್ಷೆಯನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಭಕ್ತರ ಪರೀಕ್ಷೆಯನ್ನು ತೆಗೆದುಕೊಳ್ತಾನೆ. ಏನು ವರ ಬೇಕು ಕೇಳು ಅಂತ. ಏನು ಪರೀಕ್ಷೆ ಇದರಲ್ಲಿ ಅಂತ ತಿಳ್ಕೊಂಡು ಗಡಬೇಡ. ವರ ಅಂದರೆ ಏನು? ಶ್ರೇಷ್ಠವಾದ ಪದಾರ್ಥ ಯಾವುದು? ಭಕ್ತನ ಮನಸ್ಸಿನಲ್ಲಿ ಅವನು ಬೇಡುವ ಸುಖ ಶ್ರೇಷ್ಠನೋ ಅಥವಾ ನಾನು ಶ್ರೇಷ್ಠನು ಅಂತೇಳಿ ಪರಮಾತ್ಮ ಅವರನ್ನು ಪರೀಕ್ಷೆ ಮಾಡ್ತಾನೆ. ಕೆಲವರು ನನಗೆ ಮೋಕ್ಷ ಕೊಟ್ಬಿಡು, ಅದು ಕೊಟ್ಬಿಡು ಅಂತೇಳಿ ಫೇಲ್ ಆಗಿಬಿಡ್ತಾರೆ.
ಯಾಕೆ ವರ ಶ್ರೇಷ್ಠವಾದ ವಸ್ತು ಕೇಳಿದ್ದಾನೆ ಪರಮಾತ್ಮ. ಪರಮಾತ್ಮವನ್ನು ಬಿಟ್ಟು ಶ್ರೇಷ್ಠ ವಸ್ತುಗಳು ಜಗತ್ತಿನಲ್ಲಿ ಯಾವುದಿವೆ? ಮೋಕ್ಷಾದಿಗಳು ಕೂಡ ಅವನಕ್ಕಿಂತ ಶ್ರೇಷ್ಠವೇನಲ್ಲ. ಆದ್ದರಿಂದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆದರೆ ಪ್ರಹ್ಲಾದ ಇಷ್ಟು ಸುಲಭವಾಗಿ ಫೇಲ್ ಆಗ್ತಕ್ಕಂಥ ಹುಡುಗನಲ್ಲ. ಪ್ರೀಣಂತಿ ಹಿ ಅಥ ಮಾಂ ಧೀರಾ ಸರ್ವಭಾವೇನ ಮಾಧವಂ ಶ್ರೇಯೋ ಧನಾತ್ಮಾನಃ ಸರ್ವೇಷಾಂ ಅಚಟಾಂ ಪತಿಂ. ನಾನು ಬೇಡದ ಎಲ್ಲ ವರವನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನೀನು ಹೇಳದೆಯಲ್ಲ, ಆದರೆ ನನಗೆ ನಿನ್ನಿಂದ ಏನೂ ವರ ಬೇಕಾಗಿಲ್ಲ. ಏವಂ ಪ್ರಲೋಭ್ಯಮಾನೋಪಿ, ದೇವರು ಆ ವರ ಕೇಳು ಈ ವರ ಕೇಳು ಅಂತ ತಿಳ್ಕೊಂಡಂತೇಳಿ ಪ್ರಲೋಭನೆ ಕೊಟ್ಟರೂ ಸಹ ಭಕ್ತಿಯೋಗದ ಆಂತರ್ಯವನ್ನು ತಿಳಿದಿರತಕ್ಕಂಥ ಪ್ರಹ್ಲಾದ ಸರ್ವೋತ್ತಮ ವಸ್ತು ಪರಮಾತ್ಮ ಅಂತ ಅನ್ನೋದನ್ನು ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿದ್ದ. ನಾವು ಅದನ್ನೇ ಮಾಡಿಕೊಳ್ಳೋದು. ನಾವು ದೇವರ ಹತ್ರ ಅದು ಕೊಡು ಇದು ಕೊಡು ಅಂತ ಕೇಳ್ತೇವೆ. ನೀನೇ ನನಗೆ ಬೇಕು ನನಗಂತಕೊಂಡಂತೇಳಿ ಹೇಳುವಷ್ಟು ನಮ್ಮಲ್ಲಿ ಶ್ರದ್ಧೆಯೂ ಇರೋದಿಲ್ಲ, ಆ ರೀತಿಯಾಗಿರ್ತಕ್ಕಂಥ ಜ್ಞಾನವೂ ಇರೋದಿಲ್ಲ. ಆದರೆ ಪ್ರಹ್ಲಾದ ಫೇಲ್ ಆಗಲಿಲ್ಲ. 5 ವರ್ಷದ ಬಾಲಕ ಕೇಳ್ತಾ ಇದ್ದಾನೆ, ಪರಮಾತ್ಮ ಕಪಟ ನಾಟಕ ಸೂತ್ರಧಾರಿ ಅಂತ ಕೇಳಿದ್ದೆ, ನಿನ್ನ ನಾಟಕ ಈಗ ನೋಡ್ತಾ ಇದ್ದೇನೆ. ಯಾಕೆ ಎಲ್ಲ ನಾಟಕ? ನಿನಗಿಂತ ಶ್ರೇಷ್ಠ ವಸ್ತು ಯಾವುದಾರು ಇದು ಹೇಳಿ, ನೀನೇ ಹೇಳು. ಹುಟ್ಟಿದಾಗಿನಿಂದಲೂ ಅನೇಕ ಕಾಮನೆಗಳ ವಶನಾಗಿ ಅವುಗಳಿಂದ ಅತೃಪ್ತನಾಗಿ ತಿಳಿಯದೆ ಆ ಕಾಮದ ಸಂಘದಲ್ಲಿ ಪತನ್ನಾಗ್ತಾನೆ ಅಂತನ್ನೋ ಭಯದಿಂದ ನಾನು ಅದರ ಅಧೀನ ಆಗೋದು ಬೇಡ ಅಂತ ತಿಳ್ಕೊಂಡಂಥೇಳಿ ನಿನ್ನ ಭಕ್ತಿಯನ್ನು ಮಾಡಿದೆ. ನಿನ್ನ ಭಕ್ತಿಯಿಂದ ನನಗೆ ಉದ್ದೇಶ ನೀನೇ ಬೇಕು, ನನಗೆ ಬೇರೆ ಬೇಕಾಗಿಲ್ಲ. ನನಗೆ ಪ್ರೀತ್ಯಾಸ್ಪದ ವಸ್ತು ನೀನೇ. ಯಾವ ಕಾಮನೆಗಳು ಬೇಡ ಅಂತ ತಿಳ್ಕೊಂಡಂತೇಳಿ ನಾನು ತ್ಯಾಗ ಮಾಡಿ ಬಂದಿದ್ದೇನೆ, ಅದನ್ನೇ ಪುನಃ ಕೇಳುವಂತ ಇದೆಯಲ್ಲ. ಮೋಕ್ಷದಲ್ಲಿ ಎಲ್ಲ ಥರ ಸುಖ ಇದೆ ಅಂತ ತಿಳ್ಕೊಂಡಂತೆ ವರ್ಣನೆ ಮಾಡ್ತಾರೆ. ಅಲ್ಲಿ ಬೇಕಾದಷ್ಟು ಜನ ಅಪ್ಸರೆಯರಿರ್ತಾರೆ, ಬೇಕಾದಷ್ಟು ಜನ ಹೆಣ್ಮಕ್ಳು ಸಿಗ್ತಾರೆ, ನರ್ತನ, ಅವ್ರ ಜೊತೆಗೆ ಜಲಕ್ರೀಡೆ, ಅವ್ರ ಜೊತೆಗೆ ಬೇಕಾದ ರೀತಿಯಾಗಿರ್ತಕ್ಕಂಥ ಆಲಿಂಗನ, ಅವ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಅನೇಕ ರೀತಿಯಾದಂಥ ಭೋಗಗಳು, ಅದು ಇದು ವರ್ಣನೆ ಮೋಕ್ಷದಲ್ಲಿ ಇರ್ತಕ್ಕಂಥದ್ದು ವರ್ಣನೆ ಬರ್ತದೆ. ಆ ಮೋಕ್ಷದಲ್ಲಿ ಕೂಡ ಇದೇ ಇತ್ತು ಅಂತ ತಿಳ್ಕೊಂಡಂತಾರೆ ಬೇಕೇ ಬೇಕು, ಇಲ್ಲೇ ಪಡೆಯೋಣಲ್ಲ. ಇಲ್ಲ, ಅದು ನಿತ್ಯ ಯಾವಾಗಲೂ ಸಿಗ್ತಕ್ಕಂಥದ್ದು ಅಂತ ತಿಳ್ಕೊಂಡಂತೇಳಿ ಅದರ ಬಗ್ಗೆ ಈಗಿನ ಸ್ವಲ್ಪ ವಿಮರ್ಶೆ ಇಡ್ತಕ್ಕಂಥವ್ರು ಅಂತಾರೆ, ಇದಕ್ಕೋಸ್ಕರ ಮೋಕ್ಷ ಯಾಕೆ ಬೇಕು? ಹೌದು, ಸರಿಯಾದ ಮಾತು. ಆದರೆ ಆರಂಭದಲ್ಲಿ ಮೋಕ್ಷದ ಕಡೆಗೆ ಆಕರ್ಷಿತನಾಗತಕ್ಕಂಥ ಆಗುವ ವ್ಯಕ್ತಿಗೆ, ನೋಡಪ್ಪ ಇಲ್ಲೇನು ಸುಖ ಪಡ್ತೀಯಲ್ಲ, ಇದು ಅನಿತ್ಯ ಇದೆ, ಅಲ್ಲಿ ನಿತ್ಯವಾದ ಸುಖ ಸಿಗ್ತದೆ. ಅಲ್ಲಿ ದಿನಾಲೂ ನೀನು ವಿಹಾರ ಮಾಡ್ಬೋದು, ಏನು ಬೇಕಾದ ವಾಹನ ಸಿಗ್ಬೋದು, ಎಲ್ಲಿ ಬೇಕಾದಲ್ಲಿ ನೀನು ಸೈಟ್ ಸೀಯಿಂಗ್ ಮಾಡ್ಬೋದು, ಯಾರು ಬೇಕಾ ಅಲ್ಲಿರ್ತಕ್ಕಂಥ ಅಪ್ಸರಾಸ್ತಿಯರ ಜೊತೆಗೆ ನೀನು ಇರ್ಬೋದು, ಅವ್ರ ಜೊತೆಗೆ ಮಜಾ ಮಾಡ್ಬೋದು ಇತ್ಯಾದಿಗಳು. ರಜೋಗುಣ ಪ್ರಧಾನರಾಗಿರ್ತಕ್ಕಂಥ ಜನರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಇದೆ. ಆದರೆ ಆ ಮೋಕ್ಷ ಸಿಗಬೇಕಾಗಿದ್ದರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗಬೇಕು. ಪರಮಾತ್ಮನ ಅಪರೋಕ್ಷ ಜ್ಞಾನವಾಗಬೇಕಾದರೆ ಪರಮಾತ್ಮ 100 ರೀತಿಯಿಂದ ಪರೀಕ್ಷೆ ಮಾಡ್ತಾನೆ. ಎಲ್ಲ ಸಂಪತ್ತಿಯನ್ನು ಕಸಿದುಕೊಳ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಇನ್ನು ದೇವರು ಹೊರತು ಬೇರೆ ಏನೂ ಬೇಡ ಅಂತ ತಿಳ್ಕೊಂಡಂಥೇಳಿ ಅನ್ನಿಸಿದ ನಂತರ ಅವನು ದರ್ಶನ ಕೊಡ್ತಾನೆ. ಆಗ ಆ ವ್ಯಕ್ತಿ ದೇವರನ್ನು ಬೇಡದೆ ಮತ್ತೇನು ಬಿಡ್ತಾನೆ? ಆದ್ದರಿಂದಾಗಿ ಅಲ್ಲಿರ್ತಕ್ಕಂಥದ್ದೆಲ್ಲೂ ದೇವಮಯ, ಅಲ್ಲಿ ಎಲ್ಲ ಕಡೆಯಲ್ಲೂ ದೇವರೇ ಕಾಣ್ತಾ ಇರ್ತಾನೆ.
ಆದ್ದರಿಂದಾಗಿ ದೇವನನ್ನೇ ಬೇಡುವುದಕ್ಕೋಸ್ಕರ ಮೋಕ್ಷ ಇರ್ತಾರೆ. ಅದಕ್ಕೋಸ್ಕರ ಮಾಂ ಪ್ರಲೋಭಯೋತ್ಪತ್ಯ, ಪರಮಾತ್ಮ ನನಗೆ ಆಶೆ ತೋರಿಸಬೇಡ. ಯಾವ ಕಾಮನೆಗಳಲ್ಲಿ ನಿಸ್ಸಾರ ದುಃಖ ಅಂತ ತಿಳ್ಕೊಂಡಂತೆ ನಾನು ಬಿಟ್ಟು ಬಂದಿದ್ದೇನೆ. ನೀನೇನಾದರೂ ಆಗ್ರಹ ಮಾಡಿ ಮಾಡಿದ್ರೆ ನನ್ನ ಮನಸ್ಸು ಚಂಚಲಪ್ಪ ಪರಮಾತ್ಮ. ಆ ಒಂದು ಸಂಸಾರದ ಸಂಘದಿಂದ ಭೀತನಾಗಿ ನಾನು ಅಷ್ಟೇ ಅಲ್ಲ, ಅದರಿಂದ ಸಂಪೂರ್ಣ ನಿರ್ವಿಣ್ಣನಾಗಿ ನಿನ್ನ ಶರಣಕ್ಕೆ ಬಂದಿದ್ದೇನೆ. ಆದ್ದರಿಂದಾಗಿ ನೀನೇ ನನಗೆ ಬೇಕೇ ಹೊರತು ಬೇರೆ ಏನೂ ಬೇಕಾಗಿಲ್ಲ. ಭಕ್ತನಾದ ನನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇದ್ದಿ ಅಂತಲೂ ನನಗೆ ಗೊತ್ತಿದೆ ಪರಮಾತ್ಮ. ನನಗೆ ಬೇರೆ ಏನೂ ಬೇಡ. ಸಂಸಾರ ಅಂತ ಅಂಧಕೂಪದಲ್ಲಿ ಬಿದ್ದಿರ್ತಕ್ಕಂಥ ನನ್ನನ್ನು ಉದ್ಧರಿಸು ದಯಾಗನ. ನೀನೇ ನನಗೆ ತ್ವಂ ಪಾರಹ ಪಾರದರ್ಶನ, ನೀನು ಸರ್ವೋತ್ತಮ, ನಿನ್ನ ದರ್ಶನ ಅತಿ ಸರ್ವೋತ್ತಮ, ಉತ್ತಮವಾದ ಲಾಭ, ಇದಕ್ಕಿಂತ ಮತ್ತೆ ನನಗೆ ಬೇಕಾಗಿಲ್ಲ ಅಂತಿಕೊಂಡಂತ ಇದ್ದಾನೆ ಪರಮಾತ್ಮ. ನನಗೆ ಆಶ್ಚರ್ಯವಾಗ್ತದೆ, ಯಾವ ಸಾಧಕ ನಿನ್ನ ಹತ್ತಿರ ವರಗಳನ್ನು ಬೇಡಿ ಬರ್ತಾನಲ್ಲ, ನಿನ್ನ ಹತ್ರ ಬೇರೆ ವಸ್ತುಗಳು ಬೇಕು ಅಂತ ತಿಳ್ಕೊಂಡಂತನ್ನುವ ಆಶೆಯಿಂದ ಅವನು ನಿನ್ನ ಹತ್ರ ವರ ಬೇಡಿಕೊಂಡು ಬಂದರೆ ಅವನು ಭಕ್ತನೇ ಅಲ್ಲ, ಅವನು ಒಬ್ಬ ವ್ಯಾಪಾರಿ ಅಂತ ಅರ್ಥವಾಯಿತು. ಪರಮಾತ್ಮ ನನ್ನ ಭಕ್ತಿ ತಗೋ, ನನಗೆ ಎಷ್ಟು ಹಣ ತಗೋ, ಈ ಸಾಮಾನು ಕೊಡು, ಈ ರೀತಿಯಾಗಿರ್ತಕ್ಕಂಥ ವ್ಯಾಪಾರಿ ವ್ಯವಹಾರ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ. ಆದರೆ ನಾವೆಲ್ಲರೂ ಅದೇ ರೀತಿಯಾಗಿದ್ದೇವೆ. ದೇವರು ಅಂತ ಏನು ತಿಳ್ಕೊಂಡಿದ್ದೇವೆ? ದೇವರಿಗೆ ಭಕ್ತಿಯನ್ನು ಕೊಟ್ಟರಾಯಿತು, ಅವನ ಕಡೆಯಿಂದ ಬೇಡಿದ್ದನ್ನು ತೆಗೆದುಕೊಂಡ್ರಾಯ್ತು. ಅಂಗಡಿಯಲ್ಲಿ ಹಣ ಕೊಟ್ಟು ಸಾಮಾನು ತೆಗೆದುಕೊಂಡಂತೆ. ಆದರೆ ಈ ವ್ಯಾಪಾರಿ ಬುದ್ಧಿಯಿಂದ ಯಾವ ಭಕ್ತನೂ ಉದ್ಧತನಾಗಲಾರ. ಪರಮಾತ್ಮ ಭಕ್ತಿಯ ಪರಮ ಪ್ರೀತ್ಯಾಸ್ಪದನು ಅವನೇ ಬೇಕು ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂಥ ಒಂದು ಏಕಾಂತ ಭಕ್ತಿ ಅಂತ ತಿಳ್ಕೊಂಡಂತೇನಿದೆ, ಏಕಾಂತಿತ್ವ ಅಂತ ತಿಳ್ಕೊಂಡಂತೇನಿದೆ, ಅದು ಎಲ್ಲಿಯವರೆಗೂ ಬರೋದಿಲ್ಲ ಅಲ್ಲಿಯವರೆಗೆ ಅವನು ಏಕಾಂತ ಭಕ್ತ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ಪರಮಾತ್ಮ ನನಗೇನೂ ಆಶೆ ಇಲ್ಲ. ಯಸ್ತ ಆಶಿಷ ಆಶಾಸ್ತೆ, ಪರಮಾತ್ಮ ಯಾರು ನಿನ್ನಿಂದ ಏನಾದರೂ ಒಂದು ಪ್ರಯೋಜನವನ್ನು ಬೇಡ್ತಾನಲ್ಲ, ನ ಭೃತ್ಯ ಸವೈ ವಣಿಕ, ಅವನು ನಿನ್ನ ಸೇವಕನೂ ಅಲ್ಲ, ನಿನ್ನ ಭಕ್ತನೂ ಅಲ್ಲ, ಅವನೊಬ್ಬ ವ್ಯಾಪಾರಿ ವೃತ್ತಿಯ ವ್ಯಕ್ತಿ. ಯಾಕೆಂತಂದರೆ ಜಗತ್ತಿನಲ್ಲಿ ಸ್ವಾಮಿ ಭೃತ್ಯ ಭಾವ ಸಂಬಂಧ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ನನ್ನ ಸೇವಕ ನನ್ನ ಮನೆಯವನು ಅಂತ ತಿಳ್ಕೊಂಡಂತೇಳಿ ಅವನ ಕಾಳಜಿಯನ್ನು ಯಜಮಾನವನ್ನು ತೆಗೆದುಕೊಳ್ತೇನೋ ನಿಜವಾದ ಯಜಮಾನ. ಆನಂತರ ಯಾವ ವ್ಯಕ್ತಿ ನನಗೆ ಯಜಮಾನನ ಸೇವೆಯನ್ನು ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಂತೇಳಿ ನಿಷ್ಕಾಮನೆಯಿಂದ ಮಾಡ್ತಾನೆ, ಅವನು ನಿಜವಾಗಿರ್ತಕ್ಕಂಥ ಭಕ್ತ, ಅವನು ನಿಜವಾಗಿರ್ತಕ್ಕಂಥ ಸೇವಕ. ಇಲ್ಲದೇ ಇದ್ದರೆ ಅವರು ಸೇವಕ ಸ್ವಾಮಿಗಳಲ್ಲ, ವ್ಯಾವಹಾರಿಕರು ಅಂತ ಅರ್ಥ. ವ್ಯವಹಾರಕ್ಕೋಸ್ಕರ ಬಂದಿರತಕ್ಕಂಥವ್ರು ಅಂತನೂ ಅರ್ಥ ಆಗ್ತದೆ. ಪರಮಾತ್ಮ ಅದು ಸರಿಯಾಗಿರ್ತಕ್ಕಂಥದ್ದಲ್ಲ. ಸ್ವಾಮಿ ಸೇವಾವ ಸಂಬಂಧ ಹೇಗಿರಬೇಕು ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮನನ್ನು ಪ್ರೀತಿಸುವುದು ನನ್ನ ಕರ್ತವ್ಯ. ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ, ಅವನಿಂದ ಏನನ್ನೂ ಬಯಸದೇ ಇರತಕ್ಕಂಥ ನಿಜವಾದ ಭಕ್ತ. ಇನ್ನು ಭಕ್ತ ಇಷ್ಟು ಕೆಲಸ ಮಾಡೋಣ, ಇಷ್ಟೇ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಚೌಕಾಸಿ ಮಾಡ್ತಕ್ಕಂಥ ಯಜಮಾನನು ಕೂಡ ಯಜಮಾನನಲ್ಲ, ಸ್ವಾಮಿ ಅಲ್ಲ.
ಹಾಗಾದರೆ ನಿಮ್ಮ ಸಂಬಂಧ ಏನು ಅಂತೇಳಿ ಪರಮಾತ್ಮ ಕೇಳ್ಬೋದಲ್ಲ. ಆ ಸಂಬಂಧ ಇಷ್ಟೇ ಇದೆ. ಅಹಂ ತ್ವಕಾಮಃ ತ್ವದ್ಭಕ್ತಃ. ನಾನು ಏನೂ ಬಯಸದೆ ಕೇವಲ ನಿನ್ನನ್ನು ಬಯಸಿ ಮಾತ್ರ ಬಂದಿರತಕ್ಕಂತಹ ಕಾಮನೆ ಇಲ್ಲದ ಭಕ್ತ ನಾನು. ನೀನು ತ್ವಂಚ ಸ್ವಾಮಿ ಅನಪಾಶ್ರಯ, ಸ್ವತಂತ್ರನಾಗಿರ್ತಕ್ಕಂಥ ಸ್ವಾಮಿ. ನಿನ್ನ ಸೇವಕರನ್ನು ನೀನು ಯಾವಾಗಲೂ ಯೋಗಕ್ಷೇಮ ನೋಡಿಕೊಳ್ತಿ. ಅವರು ಕೆಲಸ ಮಾಡಿದ್ರು ಇಲ್ಲೋ, ಒಂದು ದಿವಸ ಬಂದೆಲ್ಲ ಸಂಬಳ ಕಟ್ ಮಾಡಿದೆ, ಅವನು ನಿಜವಾದ ಸ್ವಾಮಿ ಅಲ್ಲ. ಒಮ್ಮೆ ತನ್ನ ಸೇವಕ ತನ್ನ ಸೇವೆ ಮಾಡ್ತಾನೆ, ಸ್ವೀಕಾರ ಮಾಡಿದ ನಂತರ ಅವನು ಸಕಲ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು. ಅವನು 2 ದಿವಸ ಕೆಲಸ ಮಾಡಲಿ, ಬೇಕಾದರೆ ಬಿಡಲಿ, ಅವನನ್ನು ಸಕಲ ರೀತಿಯಿಂದ ಅವನ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥವನು ಸ್ವಾಮಿ. ಅಂಥ ಸ್ವಾಮಿ ನೀನು. ಅಹಂ ತ್ವಕಾಮಃ ತ್ವದ್ಭಕ್ತಃ ತ್ವಂಚ ಸ್ವಾಮಿ ಅನಪಾಶ್ರಯ. ನಾಣ್ಯತೇರಾವಯೋರರ್ಥೋ ರಾಜಸೇವಕಯೋರಿವ. ನನ್ನಿಂದ ನೀನೇನು ಬಯಸ್ತಾ ಇಲ್ಲ, ನಾನು ನಿನ್ನಿಂದ ಏನನ್ನು ಬಯಸೋದಿಲ್ಲ. ಯಾಕೆಂದರೆ ನೀನು ನಿತ್ಯ ತೃಪ್ತ, ನನ್ನಿಂದ ಏನು ಬಯಸ್ತೀಯ? ನನ್ನ ಪ್ರೇಮವನ್ನು, ನಾನು ನಿನ್ನ ಮೇಲೆ ಮಾಡುವ ಪ್ರೀತಿಯನ್ನು ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ, ಅದನ್ನು ನೋಡಿ ಪರಮಾತ್ಮ ನೀನು ನನ್ನನ್ನು ಸೇವಕನನ್ನಾಗಿ ಸ್ವೀಕಾರ ಮಾಡು. ಆ ನಂತರ ನಿನ್ನ ಸೇವೆ ಮಾಡೋದೊಂದೇ ನನ್ನ ಇಚ್ಛೆ ಹೊರತು ಬೇರೆ ಯಾವ ಇಚ್ಛೆಯೂ ನನಗಿಲ್ಲ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಪರಸ್ಪರ ಪ್ರಯೋಜನವನ್ನು ಅವಲಂಬಿಸಿದ ಸಂಬಂಧ ಇದು ಯೋಗ್ಯತೆ ಆಗಿರತಕ್ಕಂಥ ಸಂಬಂಧ ಅಲ್ಲ. ಆದ್ದರಿಂದಾಗಿ ಪರಮಾತ್ಮನ್ ನನ್ನ ಮನಸ್ಸು ನಿನ್ನಲ್ಲಿಯೇ ಆಸಕ್ತವಾಗಿರ್ತಕ್ಕಂಥದ್ದಿದೆ. ಆದ್ದರಿಂದಾಗಿ ನಾನು ಯಾವ ಕಾಮನೆ ಇಲ್ಲದೆ ನಿನ್ನ ಹತ್ತಿರ ಬಂದಿದ್ದೇನೆ. ಸ್ವತಂತ್ರ ಪ್ರಭು, ರಾಜಸೇವಕರಂತೆ ನಮ್ಮ ಸಂಬಂಧ ಇದೆ, ನನ್ನ ಸೇವೆಯನ್ನು ಸ್ವೀಕರಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಯದಿ ಮೇ ರಾಶೀಷ ಮೇ ಕಾಮನ್ ವರಾನ್ ತ್ವಂ ವರದರ್ಷಭ ಕಾಮಾನಾಂ ಮೃತ್ಯ ಸಂವರೋಹಂ ಭವತಸ್ತು ವೃಣೇ ಪರಂ ಅಥವಾ ಭವತಸ್ತು ವೃಣೇ ವರಂ. ಭಗವಂತ ವರ ಕೇಳು ಅಂತ ಆಗ್ರಹ ಮಾಡ್ತಾ ಇದೆಯಲ್ಲ, ನಿನ್ನ ಇಚ್ಛೆ ಪೂರ್ಣ ಮಾಡಬೇಕಾಗಿದೆ, ನನ್ನ ಆಜ್ಞೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಹಾಗಾದರೆ ನಿನ್ನ ಹತ್ರ ವರ ಕೇಳ್ತೇನೆ. ಎಲೆ ವರ ಕೊಡುವವರಲ್ಲಿ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಶ್ರೀಹರಿಯೇ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇ ಮಮ ಭವತಸ್ತು ವೃಣೇ ವರಂ. ನಿನ್ನನ್ನು ಬಿಟ್ಟು ಬೇರೆ ಕಾಮಗಳು ನನ್ನ ಮನಸ್ಸಿನಲ್ಲಿ ಬರಕೂಡದು, ಬೇರೆ ಇಚ್ಛೆ ನನ್ನಲ್ಲಿ ಬರಕೂಡದು. ಇವತ್ತೊಂದು ದಿವಸ ದೇವ್ರು ಬೇಡ, ಹೋಗಿ ಮನ್ಯಾಗ ಹೋಗಿ ಮಲ್ಕೋಬೇಕು ಅಂತ ಅನ್ನೋ ಇಚ್ಛೆಯೂ ಬರೋದು ಬೇಡ. ಕಾಮಾನಾಂ ಹೃದಯ ಸಂರೋಹಂ, ನಿನ್ನನ್ನು ಬಿಟ್ಟು ಬೇರೆ ಕಾಮನೆ ನನ್ನ ಮನಸ್ಸಿನಲ್ಲಿ ಹುಟ್ಟುವುದೇ ಬೇಡ. ಈ ರೀತಿಯಾಗಿರ್ತಕ್ಕಂಥ ವರವನ್ನು ನನಗೆ ಕೊಡು ಪರಮಾತ್ಮ. ಈ ವರವನ್ನು ನಾನು ಕೇಳ್ತಾ ಇದ್ದೇನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯಾವಾಗ ಭಗವಂತನನ್ನು ಬಿಟ್ಟು ಬೇರೆ ಬಯಕೆಗಳು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತವೆಯೋ ಆಗ ಮನಸ್ಸು ದೂಷಿತವಾಗ್ತದೆ. ದೂಷಿತವಾದ ಮನಸ್ಸಿನಿಂದ ಇಂದ್ರಿಯಗಳ ಏಕಾಗ್ರತೆ ಹೊರಟೋಗ್ಬಿಡ್ತದೆ. ಇಂದ್ರಿಯಗಳ ಏಕಾಗ್ರತೆ ಹೊರಟೋಯ್ತು ಅಂತ ತಿಳ್ಕೊಂಡಂತಂದರೆ ಪಂಚಪ್ರಾಣಗಳು ವಿಕೃತಿಯನ್ನು ಹೊಂದುತ್ತವೆ. ಅದರ ಜೊತೆಯಲ್ಲಿ ಭಕ್ತಿ, ಧರ್ಮ, ಧೈರ್ಯ, ಸದಸದ್ವಿವೇಕ, ಹರಿ, ಲಜ್ಜೆ, ಸಂಪತ್ತು, ತೇಜಸ್ಸು, ಸ್ಮೃತಿ, ಈ ಇತ್ಯಾದಿಗಳೆಲ್ಲ ಸದ್ಗುಣಗಳು ಹೊರಟೋಗ್ಬಿಡ್ತವೆ. ಯಾಕೆಂದರೆ ಭಕ್ತರಲ್ಲಿ ಇರಬೇಕಾಗಿರ್ತಕ್ಕಂಥ ಸದ್ಗುಣಗಳು ಯಾವುದು ಅಂತ ಅನ್ನೋದನ್ನು ಪ್ರಹ್ಲಾದ ಕೆಲವೇ ಶಬ್ದಗಳಲ್ಲಿ ಹೇಳ್ತಾ ಇದ್ದಾನೆ.
ಭಗವಂತನನ್ನು ಬಿಟ್ಟು ಬೇರೆ ಕಾಮನೆ ಮನಸ್ಸಿನಲ್ಲಿ ಬಂತು, ಆವಾಗ ಮನಸ್ಸು ದೂಷಿತವಾಗ್ತದೆ. ಮನಸ್ಸು ದೂಷಿತವಾದಾಗ ಅದನ್ನು ಅವಲಂಬಿಸಿದ ಇಂದ್ರಿಯಗಳು ವಿಕೃತವಾಗ್ತದೆ. ಇಂದ್ರಿಯಗಳನ್ನು ಅವಲಂಬಿಸಿದ ಪ್ರಾಣಶಕ್ತಿಯು ಅದು ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ವಿಕಾರಗಳಿಂದ ಯುಕ್ತವಾಗ್ತದೆ. ಈ ವಿಕಾರ ಹುಟ್ಟಿದ ಕ್ಷಣಕ್ಕೇನೆ ಭಕ್ತನಲ್ಲಿರಬೇಕಾಗಿರ್ತಕ್ಕಂಥ ಗುಣಗಳು ನಂಬರ್ 1 ಭಕ್ತಿ. ಭಕ್ತನಲ್ಲಿ ಇರ್ತಕ್ಕಂಥ ಗುಣಗಳು ಮೊದಲೇದು ಭಕ್ತಿ, ನೆನಪಿಟ್ಕೊಳ್ಳಿ, ನಂಬರ್ 1. ಆ ನಂತರ ನಂಬರ್ 2, ನಂಬರ್ 2 ಧರ್ಮಾಚರಣೆ. ಎಷ್ಟೇ ಭಗವದ್ಭಕ್ತನಾದರೂ ತನ್ನ ವರ್ಣಾಶ್ರಮೋಚಿತ ಧರ್ಮ ಬಿಟ್ಟರೆ ಪರಮಾತ್ಮ ಕ್ರಮಿಸೋದಿಲ್ಲ. 3ನೇದ್ದು ಧೈರ್ಯ. ನಾನು ಭಗವಂತನ ಭಕ್ತನಾಗಿದ್ದೇನೆ, ನನಗೆ ಏನೂ ಆಗೋದಿಲ್ಲ, ನನಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಪರಮಾತ್ಮನನ್ನು ಪಡೆಯುವವರೆಗೂ ವಿಘ್ನಗಳು ಬರುವುದಿಲ್ಲ, ಬಂದರೂ ಪರಮಾತ್ಮ ದೂರ ಮಾಡ್ತೇನೆ ಅಂತನ್ನುವ ಧೈರ್ಯ ನಂಬರ್ 3. ನಂಬರ್ 4 ಸತ್ ಅಸತ್ ವಿವೇಕ. ಸತ್ ಅಸತ್ ವಿವೇಕ ಅಂದರೆ ಏನರ್ಥ? ಸದಸದ್ ವಿವೇಕ ಅಂತ ತಿಳ್ಕೊಂಡಂತಂದರೆ ಭಕ್ತಿ, ಧರ್ಮ, ಧೈರ್ಯ, ಸತ್ ಅಸತ್ ವಿವೇಕ. ಸತ್ ಅಸತ್ ವಿವೇಕದಲ್ಲಿ ನಿಂಗೆ ಸದಸದ್ ವಿವೇಕ ಬುದ್ಧಿ ಇಲ್ಲ ಅಂತ ಬೈದ್ಬಿಡ್ತೇವೆ. ಸದಸದ್ ವಿವೇಕ ಅಂತ ತಿಳ್ಕೊಂಡಂತಂದರೆ ನಿಜವಾಗಿಯೂ ಬಹಳ ಅದ್ಭುತವಾದ ತತ್ವಜ್ಞಾನ ಇದು. ಸತ್ ಅಂತಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ಅಸತ್ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಿಂದ ಭಿನ್ನವಾಗಿರ್ತಕ್ಕಂಥ ಸಂಪೂರ್ಣ ಜಗತ್ತು. ಒಂದರ್ಥ. 2ನೇ ಅರ್ಥ ಏನು ಅಂತ ತಿಳ್ಕೊಂಡಂತಂದರೆ ಸತ್ ಅಂತ ತಿಳ್ಕೊಂಡಂತಂದರೆ ಪೃಥ್ವಿ, ಅಪ್, ತೇಜ್, ಇವು ಸತ್ ಮೂರ್ತ ಪದಾರ್ಥಗಳು. ಅಸತ್ ಅಂತ ತಿಳ್ಕೊಂಡಂತಂದರೆ ಅಮೂರ್ತ ಪದಾರ್ಥಗಳು, ವಾಯು, ಆಕಾಶ. ಇವುಗಳ ಸರಿಯಾದ ತಿಳುವಳಿಕೆ ಇರಬೇಕು. ಇವುಗಳ ಸರಿಯಾದ ತಿಳುವಳಿಕೆ ಅಂದರೆ ಏನರ್ಥ? ಇವು ಇಲ್ಲದೆ ನನ್ನ ಅಸ್ತಿತ್ವ ಇಲ್ಲ. ಪೃಥ್ವಿ ಬೇಕೇ ಬೇಕು, ನೀರು ಬೇಕೇ ಬೇಕು, ಬೆಂಕಿ ಉದರಾಗ್ನಿಯಿಂದ ಪ್ರಾರಂಭ ಮಾಡಿಕೊಂಡು ಪ್ರಕಾಶ ಇದ್ದಾಗ ಎಲ್ಲೋ ಬೇಕು. ಆನಂತರ ಅಸತ್ ಅಮೂರ್ತವಾಗಿರ್ತಕ್ಕಂತಹ ವಾಯು, ಇಲ್ಲದೇ ಇದ್ದರೆ ನನಗೆ ಪ್ರಾಣವಾಯು ಇಲ್ಲ. ಆಕಾಶ, ಒಂದು ಅವಯವದಿಂದ ಇನ್ನೊಂದು ಮಧ್ಯದಲ್ಲಿ ಅವಕಾಶ ಬೇಕು, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯಲ್ಲಿ ಅವಕಾಶ ಬೇಕು. ಇವುಗಳಿಲ್ಲದೆ ನನ್ನ ಅಸ್ತಿತ್ವ ಇಲ್ಲ. ಇದನ್ನು ಕೊಟ್ಟವನು ಶ್ರೀಹರಿ. ಇದೇ ಸದಸದ್ವಿವೇಕ. ಇನ್ನು ಸತ್ ಶಬ್ದಕ್ಕೆ ಸತ್ಕಾರ್ಯಗಳು ಅಂತರ್ಥ. ಆದ್ದರಿಂದ ಆಚಾರ್ಯರು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಶ್ಲೋಕ ಅದಕ್ಕೆ 2 ರೀತಿಯಿಂದ ಅರ್ಥವನ್ನು ಮಾಡಿದ್ದಾರೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯೋಜತೆ. ಸತ್ಯವಾದ ವಸ್ತು ಪರಮಾತ್ಮನ ವಿಷಯದಲ್ಲಿ ಸದ್ಗುಣಗಳಲ್ಲಿ ಸತ್ ಶಬ್ದ ಉಪಯೋಗಿಸಲ್ಪಡ್ತದೆ. ಸತ್ ಜನ ಅಂತಂದರೆ ಸತ್ ಅನ್ನುವ ವ್ಯಕ್ತಿ ಪರಮಾತ್ಮ. ಅವನ ಜನ ಅಂತಿಕೊಂಡಂತಂದರೆ ಭಗವದ್ಭಕ್ತರು ಅಂತ ಅರ್ಥ. ಅಸತ್ ಪರಮಾತ್ಮನಲ್ಲದ ಉಳಿದ ವಿಷಯಗಳಲ್ಲಿ ಆಸಕ್ತರಾದ ಜನ ಅಸಜ್ಜನ, ಸಂಸಾರಿಗರು. ಸಜ್ಜನರು ಭಗವದ್ಭಕ್ತರು, ಸಜ್ಜನರಾಗದೇ ಇದ್ದವರು ಸಂಸಾರದಲ್ಲಿ ಆಸಕ್ತರು ಅಂತರ್ಥ. ಆನಂತರ ಒಳ್ಳೆಯ ಕೆಲಸ ಮಾಡ್ತಕ್ಕಂಥವನಿಗೆ ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಅಸತ್ಕರ್ಮಣ ಭಾವ ನ ವಿದ್ಯತೆ.
ಕೆಟ್ಟ ಕೆಲಸ ಮಾಡ್ತಕ್ಕಂಥವನಿಗೆ ಭಾವ ಉತ್ತಮವಾದಂಥ ಗತಿ ಪರಮಾತ್ಮ ಅನುಗ್ರಹ ಆಗೋದಿಲ್ಲ. ನ ಅಭಾವ ವಿದ್ಯತೆ ಸತಃ, ಸತ್ಕರ್ಮ ಮಾಡ್ತಕ್ಕಂಥವನಿಗೆ ಎಂದಿಗೂ ಏನೂ ಕಡಿಮೆ ಬೀಳೋದಿಲ್ಲ, ಪರಮಾತ್ಮ ಅನುಗ್ರಹ ನಿಶ್ಚಿತವಾಗಿ ಆಗ್ತದೆ. ಆದ್ದರಿಂದಾಗಿ ಯಾವುದು ಭಗವಂತನಿಗೆ ಪ್ರಿಯವಾದ ಕಾರ್ಯಗಳು ಅದು ಸತ್ಕಾರ್ಯಗಳು, ಭಗವಂತನಿಗೆ ಅಪ್ರಿಯವಾದ ಕಾರ್ಯಗಳು ಅಸತ್ಕಾರ್ಯಗಳು. ಇದು ನಮಗೆ ಗೊತ್ತಿರಬೇಕು. ಇದೇ ಸದಸದ್ವಿವೇಕ ಅಂತ ತಿಳ್ಕೊಂಡಂತೇಳಿ ಇದು ಭಕ್ತರಲ್ಲಿ ಸ್ಪಷ್ಟವಾಗಿರ್ತದೆ, ಅತಿ ವಿಶೇಷವಾಗಿರ್ತದೆ. ಯಾವುದು ಪರಮಾತ್ಮನಿಗೆ ಪ್ರಿಯ, ನಾನು ಅವನನ್ನು ಪ್ರೀತಿಸ್ತೇನೆ ಅಂತಂದಮೇಲೆ, ಅವನ ಮೇಲೆ ಪ್ರೇಮ ಮಾಡ್ತೇನೆ ಅಂತ ತಿಳ್ಕೊಂಡಂತಂದ ಮೇಲೆ ಅವನಿಗೆ ಅಪ್ರಿಯವಾದದ್ದನ್ನು ನಾನು ಮಾಡಬಾರ್ದು. ಆದ್ದರಿಂದ ಸತ್ ಅಂದರೆ ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಏನು ಮಾಡಿದರೆ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅನ್ನೋದು ಗೊತ್ತಿರಬೇಕು. ನಮಗೆ ಅದೇ ಗೊತ್ತಿಲ್ಲ ಅಂತ ತಪ್ಪು ಕೆಲಸ ಮಾಡ್ತೇವೆ. ಅಸತ್ ಯಾವುದರಿಂದ ಪರಮಾತ್ಮನಿಗೆ ಪಸಂದ್ ಬೀಳೋದಿಲ್ಲ, ಪರಮಾತ್ಮ ಯಾವುದನ್ನು ಮಾಡಿದರೆ ಸಂತುಷ್ಟನಾಗೋದಿಲ್ಲ, ಅದು ಗೊತ್ತಿರಬೇಕು. ಡು ನಾಟ್ ಡು ಎರಡೂ ಗೊತ್ತಿರ್ಬೋದು. ಇದೇ ಸದಸದ್ವಿವೇಕ ಅಂತ ತಿಳ್ಕೊಂಡಂತೇಳಿ ಅನಿಸ್ಕೊಳ್ತಾರೆ. ಇದರ ಜೊತೆಯಲ್ಲಿ ನಾಚಿಕೆ ಬೇಕು. ನಾನು ಬ್ರಾಹ್ಮಣನ 12 ಮಹಾವ್ರತ ಅಂತನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಗುಣಗಳು ಬಂದಿವೆ. ಅದನ್ನು ಸ್ವಲ್ಪ ಸಂಕ್ಷೇಪ ಮಾಡಿ ಹೇಳ್ತಾ ಇದ್ದಾನೆ ಇಲ್ಲಿ. ಮನುಷ್ಯನಿಗೆ ನಾಚಿಕೆ ಅಂತ ಅನ್ನೋದು ಬೇಕು. ನಾನು ಬೆಳಗ್ಗೆ ಬೇಗನೆ ಏಳಲಿಲ್ಲ, ನಮ್ಮ ಅಪ್ಪ ಏನು ತಿಳ್ಕೊಂಡರು, ನಾನು ಬೆಳಗ್ಗೆ ಬೇಗನೆ ಏಳಲಿಲ್ಲ, ನಮ್ಮ ಮಾವ ಏನು ಅರ್ಥ ಮಾಡಿಕೊಂಡರು, ನನ್ನ ಅತ್ತೆ ಏನು ತಿಳ್ಕೊಂಡರು, ಅಥವಾ ಉದಯಿಸಿದ ಸೂರ್ಯ ಏನು ತಿಳಿದುಕೊಂಡನು ಅಂತನ್ನೋ ಭಯದ ಜೊತೆಗೆ ಲಜ್ಜೆ ಇರಬೇಕು, ನಾಚಿಕೆ ಇರಬೇಕಿಲ್ಲ. ಇವತ್ತೇನು ನಾನು ಏನು ಮಾಡ್ತೀನಿ ಏನು ಬೇಕಾದ ಅಂದ್ಕೊಳ್ಳಿ, ನಿರ್ಲಜ್ಜತೆ. ಅದ್ರ ಜೊತೆ ಒಂದು ಪ್ರಾವರ್ಬು ಹೊರಟುಬಿಡ್ತು, ನಿರ್ಲಜ್ಜ ಸರ್ವದಾ ಸುಖಿ ಅಂತ ತಿಳ್ಕೊಂಡಂತೇಳಿ. ನಿರ್ಲಜ್ಜ ಸರ್ವದಾ ಸುಖಿ ಅಲ್ಲ. ನಿರ್ಲಜ್ಜನಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರಿಂದಲೂ ತಿರಸ್ಕೃತ. ಜನರೇ ತಿರಸ್ಕಾರ ಮಾಡ್ತಾ ಅಂದಮೇಲೆ ಭಗವಂತ ತಿರಸ್ಕಾರ ಮಾಡದೇ ಇರ್ತಾನೆ. ಭಗವಂತನ ತಿರಸ್ಕಾರಕ್ಕೆ ಯೋಗ್ಯವಾದ ವ್ಯಕ್ತಿಗಳಿಗೆ ದೀರ್ಘ ನರಕ ಅಂಧಂತಮಸ್ಸು ಅಷ್ಟೇ, ಅದೇ ಸಿಗ್ತದೆ. ಮನುಷ್ಯನಿಗೆ ಲಜ್ಜೆ ಅಂತ ಅನ್ನೋದಿರಬೇಕು. ನಾನು ಮಾಡುವ ತಪ್ಪಿನಿಂದ ಹಿರಿಯರು ಏನಂದಾರು, ಅವ್ರ ಮನಸ್ಸು ನೋಯಬಾರ್ದಲ್ಲ, ಅವ್ರ ಮನಸ್ಸು ನೋಯಿಸದಂತೆ ನಾನು ವ್ಯವಹಾರ ಮಾಡಬೇಕು ಅನ್ನೋ ಒಂದು ಲಜ್ಜೆ ಅವನಿಗಿರಬೇಕು. ಇದರ ನಂತರ ದೈವೀ ಸಂಪತ್ತುಗಳಿರಬೇಕು. ಅಭಯ, ಸತ್ವ ಸಂಸಿದ್ಧಿ ಇತ್ಯಾದಿ ಅಲ್ಲೇನು ಹೇಳಿದ್ದಾನೆ ಆ ಗುಣಗಳು. ತೇಜ ಇರ್ತದೆ. ಪರಮಾತ್ಮನನ್ನೇ ಹೃದಯದಲ್ಲಿಟ್ಟುಕೊಂಡಿರ್ತಕ್ಕಂಥವರಿಗೆ ತೇಜ ಇರ್ತದೆ, ಪ್ರತ್ಯೇಕವಾದ ತೇಜ ಇರ್ತದೆ ಅಂತ ಅನ್ನೋದನ್ನು ಹೇಳುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಸದಾಕಾಲದಲ್ಲಿ ಭಗವಂತನ ಸ್ಮರಣೆ. ಈ ಎಷ್ಟು ಗುಣಗಳು ಅಂತೇನಿವೆಲ್ಲ, ಭಕ್ತಿ, ಧರ್ಮ, ಧೈರ್ಯ, ಸದಸದ್ವಿವೇಕ, ಲಜ್ಜಾ, ಸಂಪತ್ತು, ತೇಜಸ್ಸು, ಸ್ಮೃತಿ, 8 ಗುಣಗಳು. ಈ 8 ಗುಣಗಳು ಎಲ್ಲಿ ಇರ್ತವೆ ಅಲ್ಲಿ ದೇವರ ಭಕ್ತಿ ಸುಲಭವಾಗಿ ಆಗ್ತದೆ. ಆದರೆ ಈ 8 ಗುಣಗಳು ಯಾವಾಗ ಮನುಷ್ಯನಿಗೆ ದೇವರನ್ನು ಬಿಟ್ಟು ಬೇರೆ ವಸ್ತುಗಳಲ್ಲಿ ಬಯಕೆ, ಮೋಹ ಪ್ರಾರಂಭವಾಗ್ತದೆ, ಇವರೆಲ್ಲ ಹೊರಟೋಗ್ಬಿಡ್ತದೆ. ಅಸಿಧಾರ ವ್ರತ, ದೇವರನ್ನು ಬಿಟ್ಟು ಬೇರೆ ಕಡೆಗೆ ಮನಸ್ಸು ಹೋಗಬಾರ್ದು. ಇವು ಉಳಿತವೆ. ಇವು ಇದ್ದರೆ ಪರಮಾತ್ಮ ಅನುಗ್ರಹವಾಗ್ತದೆ. ಆದ್ದರಿಂದ ಪರಮಾತ್ಮ ನನಗೆ ಇದನ್ನು ಕಳೆದುಕೊಳ್ಳುವ ಇಚ್ಛೆ ಇಲ್ಲ, ನಿನ್ನ ಮನಸ್ಸನ್ನು ನೋಯಿಸುವ ಇಚ್ಛೆ ಇಲ್ಲ. ನಿನ್ನ ಮನಸ್ಸು ನೋಯೋದಿಲ್ಲ, ನನ್ನ ಕಾರ್ಯ ನೋಡಿ ನೀನು ಈ ಅವನು ಅಯೋಗ್ಯ ಇದ್ದಾನೆ ಅಂತಿಕೊಂಡಂತ ಅನ್ನೋದು ನನಗೆ ಬೇಕಾಗಿಲ್ಲ. ನಿನಗೆ ಸಮಾಧಾನ ಅಸಮಾಧಾನ ಏನೂ ಇಲ್ಲ, ಯಾಕಂದ್ರೆ ನೀನು ನಿತ್ಯ ತೃಪ್ತ. ಆದರೆ ನಿನ್ನ ಪ್ರೀತಿಯ ವಲಯದಿಂದ ನೀನು ನಮ್ಮನ್ನು ಬದುಕು ಸೇರಿಸಿಬಿಡ್ತೀಯಲ್ಲ, ಇದೇ ದೊಡ್ಡ ಅನಾನುಕೂಲತೆ. ಆದ್ದರಿಂದ ಪರಮಾತ್ಮ ಈ ಅಯೋಗ್ಯ ಕಾಮನೆಗಳು ನನ್ನಲ್ಲಿ ಸರ್ವಥಾ ಹುಟ್ಟದಂತೆ ಆಶೀರ್ವಾದ ಮಾಡು. ಕಾಮಾನಾಂ ಹೃದಯ ಸಂವರೋಧ. ಕಾಮಾನಾಂ ಅಂತಂದರೆ ನಿಷಿದ್ಧ ಕಾಮಾನಾಂ ಅಂತ ಅರ್ಥ. ನಿಷಿದ್ಧ ಕಾಮನೆಗಳು
ನನ್ನ ಮನಸ್ಸಿನಲ್ಲಿ ಹುಟ್ಟದಂತೆ ಪರಮಾತ್ಮ ನೀನು ನನಗೆ ವರವನ್ನು ಕೊಡು. ನಿನ್ನನ್ನು ಬಿಟ್ಟು ಬೇರೆ ಕಾಮನೆಗಳು ಹುಟ್ಟದೇ ಇದ್ದರೆ ಆಗ ಅಮಲ ಭಕ್ತಿ ಪ್ರಾರಂಭ ನನ್ನ ಕಡೆಯಿಂದ ಆಗ್ತದೆ. ಆಗ ನೀನು ಅನುಗ್ರಹ ಮಾಡ್ತಿ. ಇದಕ್ಕಿಂತ ಬಿಟ್ಟು ಮತ್ತೇನಿಲ್ಲ, ಅನುಗ್ರಹದಿಂದ ನಾನು ಮುಕ್ತನಾಗ್ತೇನೆ, ನನಗೇನು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ನನಗೆ ನನ್ನ ಗುರುಗಳಾದ ನಾರದರು ಉಪದೇಶ ಮಾಡಿದ್ದಾರೆ. ನೀನೇ ಸರ್ವೋತ್ತಮ ಅಂತ ಉಪದೇಶ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀನು ಬ್ರಹ್ಮಾದಿ ದೇವತೆಗಳಿಂದ ವಂದ್ಯ ಅಂತ ಉಪದೇಶವನ್ನು ಹೇಳಿದ್ದಾರೆ. ನೀನು ಅದ್ಭುತ ಸಿಂಹ ಅಂತ ಕೂಡ ಹೇಳಿದ್ದಾರೆ. ಅದ್ಭುತ ಸಿಂಹ, ಸಿಂಹ ಅಂದರೆ ಶ್ರೇಷ್ಠ ಅಂತ ಅರ್ಥ, ಸರ್ವಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಅದನ್ನು ಉಪಾಸನೆ ಮಾಡಿದ್ದಕ್ಕೋಸ್ಕರ ನೀನು ಸಿಂಹರೂಪದಿಂದ ನನ್ನ ಎದುರಿಗೆ ಅಭಿವ್ಯಕ್ತನಾದಿ. ಎಂಥ ಅದ್ಭುತನಾಗಿರ್ತಕ್ಕಂಥ ನಿನ್ನ ಕೃಪೆ ಇದೆ. ಗುಣಪೂರ್ಣನು, ಜೀವೇಶನು ಆದ ಲಕ್ಷ್ಮೀ ನರಸಿಂಹ, ನಿನಗೆ ಯಾವಾಗಲೂ ನಮಸ್ಕಾರ ಅನ್ನುವ ಮಂತ್ರವನ್ನು ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಂತ್ರ ಇದೆ. ನಾನು ಯಾವಾಗಲೂ ಈ ಮಂತ್ರೋಪದೇಶ ನಾನು ಗರ್ಭದಲ್ಲಿದ್ದಾಗಲೇ ಮಾಡಿದ್ರು ಅವರು. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ನಮೋ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ. ಈ ಮಂತ್ರವನ್ನು ನನಗೆ ನಾರದರು ಕೊಟ್ಟಿರ್ತಕ್ಕಂಥ ಮಂತ್ರ. ಓಂ ಗುಣಪೂರ್ಣ ನಮಃ, ನಮಸ್ಕಾರಕ್ಕೆ ನೀನು ಒಬ್ಬನೇ ಯೋಗ್ಯ, ಸರ್ವೋತ್ತಮನಾದ್ದರಿಂದಾಗಿ ನಿನಗೆ ನಮಸ್ಕಾರ. ಭಗವತೆ, ನೀನು ಭಗವಂತನಾಗಿದ್ದಿ. ಸಮಗ್ರವಾದ ಐಶ್ವರ್ಯ, ಸಮಗ್ರವಾದ ಪರಾಕ್ರಮ, ಸಮಗ್ರವಾದ ವೀರ್ಯ, ಸಮಗ್ರವಾಗಿರ್ತಕ್ಕಂಥ ಜ್ಞಾನ, ಸಮಗ್ರವಾಗಿರ್ತಕ್ಕಂಥ ವಿಜ್ಞಾನ, ಸಮಗ್ರವಾದ ಕಾಂತಿ, ಸಮಗ್ರವಾಗಿರ್ತಕ್ಕಂಥ ತೃಪ್ತಿ ಎಲ್ಲವೂ ನಿನ್ನಲ್ಲೇ ಇದೆ. ಆದ್ದರಿಂದ ನೀನು ಭಗವಾನ್, ನಿನಗೆ ನಮಸ್ಕಾರ. ಯಾಕಂದರೆ ನೀನು ಪುರುಷನಾಗಿದ್ದಿ, ನಮ್ಮೆಲ್ಲರ ಒಳಗೂ ಅಂತರ್ಯಾಮಿಯಾಗಿದ್ದುಕೊಂಡು ಸರ್ವವಿಧ ಪ್ರೇರಕನಾಗಿದ್ದೆ ಮತ್ತು ಮಹಾತ್ಮನಾಗಿದ್ದೆ. ನಾವೆಲ್ಲರೂ ಆತ್ಮರು, ನೀನು ಮಹಾತ್ಮನು. ನಾವೆಲ್ಲರೂ ನಮ್ಮ ಶರೀರದಲ್ಲಿ ಮಾತ್ರ ವ್ಯಾಪ್ತರು, ನೀನು ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಅದ್ಭುತ ಸಿಂಹ, ಹಿಂದಕ್ಕೆ ಎಂದಿಗೂ ಆಗದೇ ಇರತಕ್ಕಂಥ ಸರ್ವೋತ್ತಮ ವ್ಯಕ್ತಿ ನೀನು. ಇಂತಹ ಪರಮಾತ್ಮನೇ, ಗುಣಪೂರ್ಣನೇ, ನಿನಗೆ ನಮಸ್ಕಾರ ಅಂತಕೊಂಡಂತ ಹೇಳುವ ಈ ವಿಶೇಷಗಳಿಂದುಕ್ತವಾದ ಮಂತ್ರವನ್ನು ನನಗೆ ನಾರದರು ಕೊಟ್ಟಿದ್ದರು. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೇ ನಮೋ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಅಂತಕ್ಕಂಥ ಮಂತ್ರವನ್ನು ಕೊಟ್ಟಿದ್ದಾರೆ. ಆ ಮಂತ್ರವನ್ನೇ ನಾನು ಜಪಿಸ್ತಾ ಇದ್ದೇನೆ. ಪರಮಾತ್ಮ, ನನಗೆ ನಿನ್ನನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ, ಇಷ್ಟು ಕೊಟ್ಟು ಬಿಡು ಸಾಕು. ಪ್ರಹ್ಲಾದನ ವರವನ್ನು ಕೇಳಿ ನರಸಿಂಹದೇವರು ಹೇಳ್ತಾರೆ, ನನ್ನ ಏಕಾಂತ ಭಕ್ತರ ಲಕ್ಷಣವೇ ಇದಾಗಿದೆ ಪ್ರಹ್ಲಾದ. ನನ್ನ ಏಕಾಂತ ಭಕ್ತರು ನನ್ನನ್ನು ಬಿಟ್ಟು ಬೇರೆ ಏನನ್ನೂ ಬಯಸೋದಿಲ್ಲ. ಐಹಿಕ ಸುಖ ಬೇಡ, ಪಾರಲೌಕಿಕ ಸ್ವರ್ಗ ಮೋಕ್ಷಾದಿಗಳನ್ನು ಅವರು ಬಯಸೋದಿಲ್ಲ. ಕೇವಲ ನಿಷ್ಕಾಮನೆಯಿಂದ ನನ್ನ ಸಮೀಪದಲ್ಲಿದ್ದು ನನ್ನ ಸೇವೆ ಮಾಡಬೇಕು ಅಂತ ಅನ್ನೋದು ಬಯಸ್ತಾರೆ. ಇಂಥವರ ಮೇಲೆ ನಾನು ಪರಮಾನುಗ್ರಹ ಮಾಡ್ತೇನೆ. ಪರಮಾನುಗ್ರಹ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ನಿನ್ನನ್ನು ಎಲ್ಲ ದೇವತೆಗಳು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡುವಾಗ ಮಹಾಭಾಗವತ ಪ್ರಧಾನ ಅಂತಕೊಂಡು ನಿನ್ನನ್ನು ಕರೀತಾ ಇದ್ದಾರೆ. ಮಹಾಭಾಗವತ ಪ್ರಧಾನ ಹೌದು. ಹಾಗಾದರೆ ಭಾಗವತರು ಯಾರು? ಮಹಾಭಾಗವತರು ಯಾರು ಅನ್ನೋದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಅರ್ಥ ಪಂಚಕ ತತ್ವಜ್ಞ
5 ಪುರುಷಾರ್ಥಗಳ ಬಗ್ಗೆ ಅವನಿಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ 5ನೇ ಪುರುಷಾರ್ಥ ಪರಮಾತ್ಮ. ಪಂಚ ಸಂಸ್ಕಾರ ಸಂಯುತ. ಈ ಭಾವನೆ ಬರಬೇಕಾದ್ರೆ ಅವನು ಸರಿಯಾದ ಕಾಲದಲ್ಲಿ ಜಾತಕರ್ಮ ಸರಿಯಾದ ರೀತಿಯಿಂದ ಆಗಬೇಕು, ನಾಮಕರಣ ಆಗಬೇಕು, ಆ ನಂತರ ಚೌಲ ಆಗಬೇಕು, ಉಪನಯನ ಆಗಬೇಕು, ವೇದಗ್ರಹಣ ಆಗಬೇಕು. ಈ 5 ಸಂಸ್ಕಾರಗಳು ಸಕಾಲದಲ್ಲಿ ಪೂರ್ಣವಾಗಿರಬೇಕು. ನವಭಕ್ತಿ ಸಮಾಯುಕ್ತ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಈ 9 ವಿಧ ಭಕ್ತಿ ಯಾವನಲ್ಲಿ ಇದೆಯೋ, ಮಹಾಭಾಗವತ ಸ್ಮೃತಃ ಅಂಥವನಿಗೆ ಮಹಾಭಾಗವತ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅಂತ ಮಹಾಭಾಗವತ ನೀನು ಪ್ರಹ್ಲಾದ. ನಿನ್ನಂಥ ಏಕಾಂತ ಭಕ್ತರು ಏನನ್ನೂ ನನ್ನಿಂದ ಬಯಸೋದಿಲ್ಲ. ಆದರೆ ನೀವು ಬಯಸದೇ ಇದ್ದರೂ ಕೊಡುವುದು ನನ್ನ ಕರ್ತವ್ಯ. ನನಗ್ಯಾರು ಕರ್ತವ್ಯ ವಿಧಿಸಲಿಲ್ಲ, ನನ್ನ ಇಚ್ಛೆ, ನನ್ನ ಆ ರೀತಿಯಾಗಿ ನನ್ನ ಸತ್ಯ ಸಂಕಲ್ಪ. ಆದ್ದರಿಂದಾಗಿ ನಿನಗೆ ನಾನು ವರವನ್ನು ಕೊಡ್ತಾ ಇದ್ದೇನೆ. ಏನು ಅಂತ ತಿಳ್ಕೊಂಡು ಅಂತಂದರೆ, ಈ ನಿನ್ನ ಅಪ್ಪಂದು ಸತ್ತು ಹೋದ, ಇದು ದೈತ್ಯರ ರಾಜ. ಈ ದೈತ್ಯ ರಾಜ್ಯಕ್ಕೆ ಒಂದು ಮನ್ವಂತರವರೆಗೆ ನೀನು ರಾಜನಾಗಿರಬೇಕು. ಮನ್ವಂತರವರೆಗೆ ರಾಜನಾಗಿರಬೇಕು. ಕಲ್ಪನೆ ಮಾಡಿಕೊಳ್ಳಿ, ಮನ್ವಂತರವರೆಗೆ ಅಂತ ತಿಳ್ಕೊಂಡಂತಂದರೆ ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. 4 ಲಕ್ಷ $43,20,000 ವರ್ಷ ಅಂತಂದರೆ ಒಂದು ಮಹಾಯುಗ. 43,20,000 ವರ್ಷ ಅಂತಂದರೆ ಒಂದು ಮಹಾಯುಗ. ಇಂತಹ 71 ಮಹಾಯುಗ 71 ಅಂದರೆ 43,20,000 ಇಂಟು 71 ಅಷ್ಟು ಲಕ್ಷ ವರ್ಷಗಳವರೆಗೆ, ಅಷ್ಟು ಕೋಟಿ ಲಕ್ಷಗಳ ವರ್ಷವರೆಗೆ ನೀನು ರಾಜನಾಗಿರು ಅಂತ ತಿಳ್ಕೊಂಡಂತೇಳಿ ಪ್ರಹ್ಲಾದನಿಗೆ ನರಸಿಂಹದೇವರು ಹೇಳ್ತಾ ಇದ್ದಾರೆ. ನೈಕಾಂತಿನೋ ನ ಮೈ ಜಾತು ಯಹಾಶಿಷ ಆಶಾಸ್ತೆ. ಏಕಾಂತ ಭಕ್ತರು ನನ್ನ ಹತ್ರ ಯಾವ ವರಗಳನ್ನು ಕೇಳೋದಿಲ್ಲ. ಅಮುತ್ರ ತಥಾ ಭವಾದೃಶಾಃ. ಇಲ್ಲಿಯ ಸುಖವನ್ನು ಬಿಡೋದಿಲ್ಲ, ಸ್ವರ್ಗದ ಸುಖಗಳನ್ನು ಬಿಡೋದಿಲ್ಲ. ತಥಾಪಿ ಹಾಗಿದ್ದರೂ ಕೂಡ ನನ್ನ ಆಜ್ಞೆ ಇದೆ. ಮನ್ವಂತರಮೇತದತ್ರ ದೈತ್ಯೇಶ್ವರಾಣಂ ಅನುಭುಂಕ್ಷಭೋ. ಒಂದು ಮನ್ವಂತರವರೆಗೆ ರಾಜನಾಗಿದ್ದು ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖ ಸಂಪತ್ತುಗಳನ್ನು ಅನುಭವಿಸುವಂತೆ ತಿಳ್ಕೊಂಡಂತಂದಿದ್ದ ಪ್ರಹ್ಲಾದ ಹೇಳ್ದ, ಪರಮಾತ್ಮ ಯಾಕೆ ಈ ಜಂಜಾಟದಲ್ಲಿ ಪುನಃ ನನ್ನನ್ನು ಸಿಲುಕಿಸ್ತಾ ಇದ್ದೆ? ನನ್ನನ್ನು ಬೇಡ, ಈಗಲೇ ಕರೆದುಕೊಂಡು ಹೋಗಲ್ಲ ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೋಡು, ನಿನ್ನಂಥ ಭಗವದ್ಭಕ್ತರು ಇದ್ದರೆ ಜಗತ್ತಿನಲ್ಲಿ ಭಗವದ್ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ. ಆದ್ದರಿಂದ ಅನೇಕ ಭಗವದ್ಭಕ್ತರಿಗೆ ಉಪಕಾರ ಮಾಡೋದಕ್ಕೋಸ್ಕರ ನೀನು ಒಂದು ಮನ್ವಂತರದವರೆಗೆ ರಾಜ್ಯವನ್ನು ಆಳು ಅಂತ ತಿಳ್ಕೊಂಡು ಅಂತೇಳಿ ಆ ಕಾಲದಲ್ಲಿ ಆ ಒಂದು ವಿಶಿಷ್ಟ ರೀತಿಯಿಂದ ನರಸಿಂಹದೇವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು, ಮಹತ್ವಪೂರ್ಣವಾದ ಮಾತನ್ನು ಹೇಳ್ತಾ ಇದ್ದಾರೆ. ನೋಡು, ಇಷ್ಟು ರೀತಿಯಿಂದ ನೀನು ನನ್ನನ್ನು ಸ್ತೋತ್ರ ಮಾಡಿದ್ದೀಯಲ್ಲ, ಯಯೇತತ್ ಕೀರ್ತಯೇತ್ ಮಹ್ಯಂ ತ್ವಯಾ ಗೀತಮಿದಂ ನರಃ. ನೀನು ನನಗೆ 43-44 ವಿಶೇಷಣಗಳಿಂದ ಸಹಿತನಾಗಿ ಅಷ್ಟು ಪ್ರಮೇಯ ಸಹಿತವಾಗಿರ್ತಕ್ಕಂತಹ ಏನು ಸ್ತೋತ್ರ ನೀನು ನನ್ನನ್ನು ಮಾಡಿದ್ದೀಯಲ್ಲ, ನೀನು ಮಾಡಿದ ಈ ಸ್ತೋತ್ರವನ್ನು ಯಾವ ವ್ಯಕ್ತಿಗಳು ಇನ್ನೊಬ್ಬರಿಗೆ ಹೇಳ್ತಾರೆ,
ಯಾವ ವ್ಯಕ್ತಿಗಳು ಶ್ರದ್ಧೆಯಿಂದ ಕೇಳ್ತಾರೆ ಅಂಥವರಿಗೆ ತ್ವಾಂಚ ಮಾಂಚ ಸ್ಮರನ್ ಕಾಲೆ, ಕಾಲೆ ಯೋಗ್ಯ ಸಮಯದಲ್ಲಿ, ಮೇಲಿಂದ ಮೇಲೆ ಒಂದರ್ಥ, ಇನ್ನೊಂದು ಕಾಲೆ ಅಂತ್ಯಕಾಲೆ, ಕೊನೆಯ ವೇಳೆಯಲ್ಲಿ ನನ್ನನ್ನು ನಿನ್ನನ್ನು ಸ್ಮರಿಸ್ತಾ ಕರ್ಮಬಂಧಾದ್ವಿಮುಚ್ಯತೆ, ಕರ್ಮಬಂಧದಿಂದ ಮುಕ್ತರಾಗಿ ನನ್ನ ಅನುಗ್ರಹದಿಂದ ಮೋಕ್ಷವನ್ನು ಪಡೀತಾರೆ ಅಂತಂದಿದ್ದಾರೆ. ಆದ್ದರಿಂದ 4 ದಿನಗಳಿಂದ ನೀವು ವಿಸ್ತಾರವಾಗಿ ಕೇಳ್ತಾ 4.5 ದಿನಗಳಿಂದ ಕೇಳ್ತಾ ಇದ್ದೀರಿ. ಇದು ವ್ಯರ್ಥ ಇಲ್ಲ. ಸ್ವಲ್ಪ ತತ್ವಜ್ಞಾನ ಭಾಳ ಹೆಚ್ಚಿಗೆ ಅಂತ ಅನಿಸಿರ್ಬೋದು, ಆದರೆ ಅನಿವಾರ್ಯ. ನರಸಿಂಹದೇವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಈ ಸುಮಾರು 45-48 ಶ್ಲೋಕಗಳನ್ನು ಯಾರು ದಿನಾಲು ಅಥವಾ ಈ ಚಿಂತನೆಯನ್ನು ಈ 4 ದಿವಸದ ಈ ಭಗವಂತನ ಮಹಿಮೆಯನ್ನು ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರು ನಿನ್ನನ್ನು ಮತ್ತು ನನ್ನನ್ನು ಸ್ಮರಿಸುತ್ತಾ ಸಕಲ ಕರ್ಮಗಳಿಂದ ಮುಕ್ತರಾಗ್ತಾರೆ. ಕರ್ಮ ಬಂಧ ಅಂದರೆ ಸಂಸಾರ, ಈ ಸಂಸಾರದಿಂದ ಮುಕ್ತರಾಗ್ತಾರೆ. ಕರ್ಮ ಬಂಧೋ ಈ ಸಂಸಾರ ಅಂತೇಳಿ ಆಚಾರ್ಯ ಮೊದಲೇ ನಮಗೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಮೋಕ್ಷ ಬೇಕಾಗಿದ್ದರೆ ಈ 4.5 ದಿನಗಳ ಈ ವಿಶೇಷವಾಗಿರ್ತಕ್ಕಂತಹ ಪ್ರವಚನವನ್ನು ಪುನಃ ಪುನಃ ಕೇಳ್ತಾ ಇರಬೇಕು. ಪ್ರಹ್ಲಾದ, ಇನ್ನೊಂದು ಆಜ್ಞೆ ಮಾಡ್ತಾಯಿದ್ದೇನೆ, ಆರ್ಡರ್ ಮಾಡ್ತಾಯಿದ್ದೇನೆ. ಏನು ಪರಮಾತ್ಮ? ಮಾಡು, ಇನ್ನೊಂದು ವರ ಬೇಡ. ಏನು ಭಗವಂತ, ವರನೇ ಬೇಡ ಅಂತಂದವನಿಗೆ ಮೊದಲೊಂದು ವರ ಕೊಟ್ಟು ಮನ್ವಂತ ರಾಜ್ಯ ಆಳು ಅಂತ ತಿಳ್ಕೊಂಡು ಅಂತೇಳಿ, ಇನ್ನು ಇನ್ನೊಂದು ಬೇರೆ ಯಾಕೆ ಸಲ್ಲಿಸ್ತಾ ಇದ್ದೆ? ನನಗೆ ನಿನ್ನ ಅನುಗ್ರಹ ಮತ್ತೊಂದು ಬೇಟ, ನನಗೆ ಬೇರೆ ವರ ಬೇಕಾಗಿಲ್ಲ. ಇಲ್ಲ ಪ್ರಹ್ಲಾದ, ನನ್ನ ಆರ್ಡರ್, ಆಜ್ಞೆ ಕೇಳು. ಕೇಳು ಅಂದ ಕ್ಷಣಕ್ಕೆ ಪ್ರಹ್ಲಾದ ಕೇಳಿರ್ತಕ್ಕಂಥ ವರ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವರ. ಅವನೇನು ಕೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ತಸ್ಮಾತ್ ಪಿತಾಮೇ ಪೂಯೇತ ದುರಂತಾತ್ ದುಸ್ತರಾತ್ ಅಘಾತ್ ಪೂತಸ್ತೆ ಅಪಾಂಗ ಸಂದೃಷ್ಟ ತದಾ ಕೃಪಣವತ್ಸಲ. ಪರಮಾತ್ಮನ್, ನನ್ನ ಅಪ್ಪ ಭೀಕರವಾದ ಅಪರಾಧಗಳನ್ನು ಮಾಡಿದ್ದಾನೆ. ದುಸ್ತರಾತ್ ಅಘಾತ್, ಅವನು ಮಾಡಿದ ಪಾಪ ಎಂದಿಗೂ ಅನುಭವಿಸಿ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದಾನೆ. ನನ್ನ ತಂದೆ ಉದ್ಧತನಾಗಬೇಕು. ನಿನ್ನ ಅನುಗ್ರಹದಿಂದ ಅವನು ಪವಿತ್ರನಾಗಿ ನಿನ್ನ ಅನುಗ್ರಹವನ್ನು ಪಡೆದು ಅವನು ಸದ್ಗತಿಯನ್ನು ಹೊಂದಲಿ. ಪರಮಾತ್ಮ, ಅಷ್ಟು ಉಪಕಾರ ಮಾಡು ಅಂತ ತಿಳ್ಕೊಂಡು ನೀನೇ ಆಗ್ರಹ ಮಾಡಿದ್ದೆ ಅಂತ ವರ ಕೇಳಿದ್ದೇನೆ ಅಂತ ತಿಳ್ಕೊಂಡಂತ. ಆಗ ನರಸಿಂಹದೇವರೇನು ಹೇಳಬೇಕು? ಎಲ್ಲ ಪ್ರಹ್ಲಾದ, ನಿಮ್ಮಪ್ಪ ನಿನಗೆ ಎಲ್ಲ ರೀತಿಯಿಂದ ಕೊಲ್ಲುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ನಲ್ಲ, ಕೊಲ್ಲುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ನಲ್ಲ, ಮತ್ತು ಅಂಥವ್ನು ಸದ್ಗತಿಗೆ ಹೋಗ್ಲಿ ಅಂತ ಯಾಕೆ ಬಯಸ್ತಾ ಇದ್ದಿ? ಪ್ರಹ್ಲಾದ ಹೇಳ್ದ, ಪರಮಾತ್ಮನ್ ಅವನು ಏನು ಕರ್ಮ ಮಾಡಿದ ನನ್ನ ಪ್ರಾರಬ್ಧದಲ್ಲಿ ಇತ್ತು, ಅಷ್ಟು ರೀತಿಯಿಂದ ನನ್ನ ಪರೀಕ್ಷೆ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಅದನ್ನು ಮಾಡಿದ. ಆದರೆ ಪುತ್ರನಾದನ ಕರ್ತವ್ಯ ಏನು? ಪುತ್ರ ಅಂತಂದರೆ ಪುತಾತ್ ಪುತ್ತಃ ತ್ರಾಯತೆ ಇತಿ ಪುನ್ನಾಮ ನರಕಾತ್ ತ್ರಾಯತೆ ಇತಿ ಪುತ್ರ. ಮನುಷ್ಯರು ಹೊಂದಬೇಕಾಗಿರ್ತಕ್ಕಂಥ ಏನು ನರಕಾಂತಗಳಂತಿವೆ, ಮಕ್ಕಳಿಲ್ಲದೇ ಇದ್ದರೆ ಅವರಿಗೆ ಮುಂದೆ ಅವ್ರದ್ದೇಕ ಕ್ರಿಯೆಗಳನ್ನು ಮಾಡ್ತಕ್ಕಂಥ ವಾರಸುದಾರರು ಯಾರಾದರೂ ಇಲ್ಲದೇ ಇದ್ದರೆ ಯಾವ ನರಕಕ್ಕೆ ಹೋಗ್ತಾರಲ್ಲ, ಆ ನರಕದಿಂದ ತಮ್ಮ ತಂದೆ ತಾಯಿಗಳನ್ನು ಮುಕ್ತರನ್ನಾಗಿ ಮಾಡುವವನೇ ಅವನೇ ನಿಜವಾದ ಪುತ್ರ. ಅದು ನನ್ನ ಮಗ ಆಗಿದ್ದೇನಲ್ಲ, ನನ್ನ ಕರ್ತವ್ಯ. ನಮ್ಮ ಅಪ್ಪ ಏನು ಬೇಕಾದ್ದು ಮಾಡಲಿ, ಅದು ಅವನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅವನ ಪಾಪವೋ ಪುಣ್ಯವೋ ಏನೋ ನೀವು ನೋಡ್ಕೊಳ್ತೀರಿ. ಆದರೆ ನನಗವನು ತಂದೆಯನ್ನು ಉದ್ಧರಿಸಬೇಕಾದದ್ದು ನನ್ನ ಪುತ್ರನಾದ ಕರ್ತವ್ಯ. ಈ ಕರ್ತವ್ಯದಿಂದ ನನ್ನ ಚ್ಯುತಿ ಆಗೋದು ಬೇಡ, ಅವನನ್ನು ಉದ್ಧರಿಸು ಅಂತ ಕೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಮಹಾನ್ ಪಿತೃಭಕ್ತ ರಾಮಚಂದ್ರನ ನಂತರ ಇರ್ತಕ್ಕಂಥವನು ಈ ಪ್ರಹ್ಲಾದ. ಆ ರಾಮಚಂದ್ರ ತೋರಿಸಿಕೊಟ್ಟ, ಅವನಿಗೇನು ಯಾರು ತಂದೆ ಇಲ್ಲ, ಯಾರು ತಾಯಿ ಇಲ್ಲ. ಆದರೆ
ತಂದೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಚನಭ್ರಷ್ಟನಾಗಬಾರದು ಅಂತ ತಿಳ್ಕೊಂಡಂತೇಳಿ ತಂದೆ ಆರ್ಡರ್ ಮಾಡಿರಲಿಲ್ಲ. ಕೈ ಹೇಳ್ತಾಳೆ ನಿಮ್ಮ ಅಪ್ಪನ ಇಚ್ಛೆ ಹೀಗಿದೆ ಅಂತ ತಿಳ್ಕೊಂಡಂತೇಳಿ, ನಾನು ವರ ಕೇಳಿದ್ದೇನೆ ನಿಮ್ಮ ಅಪ್ಪ ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಹಾಗೆ ನಮ್ಮ ಅಪ್ಪ ಕೊಡದೇ ಇದ್ದರೂ ನಾನು ಆ ಪ್ರಕಾರ ಹೋಗ್ತೇನೆ ಅಂತ ಮನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಇವನು. ಎಂಥ ಅದ್ಭುತನಾಗಿರ್ತಕ್ಕಂಥ ವರವನ್ನು ಕೇಳಿದ್ದಾನೆ, ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಜನರು ಬರ್ತಾರೆ ನನ್ನ ಆಚಾರ್ಯ ನಾಡಿದ್ದು ಶ್ರಾದ್ದ ಇದೆ, ಆಯ್ತಪ್ಪ ಬನ್ನಿ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ. ಆದರೆ ಮನಸ್ಸಿಲ್ಲರಿ ನಮ್ಮ ಅಪ್ಪನ ಶ್ರಾದ್ದ ಮಾಡಲಿಕ್ಕೆ. ನನ್ನ ಹೆಂಡ್ತಿ ನಾನು ಅವು ಪಿಡಿಸ್ಲಿಕ್ಕೆ ಹೋಗಿ ಶ್ರಾದ್ದ ಮಾಡಬಾ ಅಂತಕೊಂಡಂತೇಳಿ. ಅದು ಯಾಕಪ್ಪ ನಿಂಗೆ ಮನಸ್ಸಿಲ್ಲ? ಒಬ್ಬರಲ್ಲ ಅನೇಕ ಜನಕ್ಕೆ ನಾನು ಕೇಳಿದ್ದೇನೆ. ಅವ್ರು ಹೇಳ್ತಾರೆ ನಮ್ಮ ಅಪ್ಪರಿ ನನ್ನ ಮನೆ ಬಿಟ್ಟು ಸಣ್ಣವಿದ್ದಾಗ ನನ್ನ ಬಿಟ್ಟು ಅವ್ರಿಗೆ ಹಾಕಿಬಿಟ್ಟ. ಇನ್ನೊಬ್ಬ ಹೇಳ್ತಾನೆ ನಮ್ಮ ಅಪ್ಪ ನಮ್ಗೆ ಸರಿಯಾಗಿ ಆಸ್ತಿ ಕೊಟ್ಟೇ ಇಲ್ಲ, ಸಾಲ ಮಾಡಿಟ್ಟ ಅಂದರೆ ಕೊಡೋದೇನು ಉಳಿತು. ನಮ್ಮಪ್ಪ ಎಂದೂ ನನ್ನ ಚಲೋ ಸರಿಯಾಗಿ ನೋಡ್ಕೊಳ್ತಿದ್ದಿಲ್ಲ. ನಾನು ಅವ್ರಿಗೆಲ್ಲ ಕೇಳ್ತಕ್ಕಂಥ ಒಂದೇ, ಹಿರಣ್ಯಕಶಿಪುವನಂತೆ ನಿಮಗೆ ನೂರಾರು ರೀತಿಯಿಂದ ಕೊಲ್ಲಲಿಕ್ಕೆ ನಿಮ್ಮಪ್ಪ ಪ್ರಯತ್ನ ಮಾಡೇನೇನು ಮಾಡಿಲ್ಲ, ಹಾಗೆ ಹೋಗಿ ಶ್ರಾದ್ದ ಮಾಡಿರಿ. ಪ್ರಹ್ಲಾದ ಕೇಳ್ಕೊಂಡಿದ್ದಾನೆ ಅಪ್ಪನನ್ನು ಉದ್ಧರಿಸು ಅಂತ ತಿಳ್ಕೊಂಡಂತೇಳಿ. ಆ ಕಾಲದಲ್ಲಿ ಪರಮಾತ್ಮ ವರವನ್ನು ಕೊಡ್ತಾನೆ. ಆ ಕಾಲದಲ್ಲಿ ತ್ರಿಸಪ್ತಭಿಪಿತಾಪೂತಃ ಪಿತೃಭಿ ಸಪ್ತೆ ಅನಗ ಯತ್ ಪ್ರಸಾದೋತ್ಮ್ಯ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ ಯತ್ ಸಾಧೋತ್ರ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ. ಪ್ರಹ್ಲಾದ, ನಿನ್ನಂಥ ಭಕ್ತ ಯಾವ ಮನೆಯಲ್ಲಿ ಹುಟ್ಟಿದ್ದಾನೆ ಅಂತ 21 ಪಿತೃಗಳು ಉದ್ಧತರಾಗಿ ಹೋಗಿದ್ದಾರೆ. ತ್ರಿಸಪ್ತಭಿ ಪಿತಾಪೂತಃ, ಎಂದು ನೀವು ಆ ಮನೆಯಲ್ಲಿ ಭಗವದ್ಭಕ್ತ ಹುಟ್ಟಿದೆಯಲ್ಲ ಅವತ್ತೇ ನಿಮ್ಮಪ್ಪ 21 ಜನರೇಷನ್ ಎಲ್ಲ ಪವಿತ್ರವಾಗಿ ಹೋಗಿದೆ ಅಂತ. ಒಬ್ಬ ಭಗವದ್ಭಕ್ತ ಮನೆಯಲ್ಲಿ ನಮ್ಮ ಮಗ ಭಗವದ್ಭಕ್ತನಾಗಬೇಕು ಅಂತ ಯಾಕೆ ಬಯಸ್ರಿ? ಕುಲ ಉದ್ಧಾರ ಆಗ್ತಾರೆ. ಒಬ್ಬ ಭಗವದ್ಭಕ್ತ ಮನೆಯಲ್ಲಿ ಇದ್ದರೆ ಅವನ ಕುಲ ಪೂರ್ತಿ ಉದ್ಧಾರ ಆಗ್ತದೆ. ಅಷ್ಟೇ ಇಲ್ಲ, ಆ ಕುಲದ ಸಂಬಂಧಿಕರೆಲ್ಲರೂ ಉದ್ಧತರಾಗ್ತಾರೆ. ಅಲ್ಲ, ಇಲ್ಲೊಂದು ಪ್ರಶ್ನೆ ಇದೆ. ಇಲ್ಲ, ಹಿರಣ್ಯಕಶಿಪುವಿನ ಅಪ್ಪ ಪ್ರಹ್ಲಾದನಪ್ಪ ಹಿರಣ್ಯಕಶಿಪು, ಹಿರಣ್ಯಕಶಿಪುವಿನ ಅಪ್ಪ ಕಶ್ಯಪ, ಕಶ್ಯಪನ ಅಪ್ಪ ಮರೀಚಿ, ಮರೀಚಿ ಅಪ್ಪ ಬ್ರಹ್ಮ. 4 ತಲೆ ಆಯ್ತಲ್ಲ. ಹೋಗಿ ಪ್ರಹ್ಲಾದ ನಡೆದ್ರೆ 5 ತಲೆ ಆಯಿತು. 21 ತಲೆ ಎಲ್ಲಿಂದ ಬಂದು? ಭಾಗವತ ಸುಳ್ಳು ಯಾಕೆ ಹೇಳ್ತಾರೆ? ದೇವರು, ದೇವರ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಮರೀಚಿ, ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಗ ಹಿರಣ್ಯಕಶಿಪು, ಹಿರಣ್ಯಕಶಿಪನ ಮಗ ಪ್ರಹ್ಲಾದ. 6 ಆಯಿತು. ಅದು ದೇವರನ್ನು ಹೇಳಿದ್ರೆ ಆ ದೇವರನ್ನು ಪವಿತ್ರ ಮಾಡೋ ಅವಶ್ಯಕತೆಯೂ ಇಲ್ಲ. ಅವನು ನಿತ್ಯನಲ್ಲಿ ಪವಿತ್ರನಾಗಿರ್ತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ಆಚಾರ್ಯರು ನಮಗೆ ಸೂಚನೆ ಮಾಡ್ತಾರೆ, ಅದರ ಮೇಲೆ ಟಿಪ್ಪಣಿಕಾರು 2-3 ಥರದ ಅರ್ಥವನ್ನು ನಮಗೆ ಹೇಳ್ಕೊಡ್ತಾರೆ. ಜನ್ಮಾಂತರ ಪಿತೃಭಿ ಸಪ್ತಭಿ ಪ್ರತಿಮನ್ವಂತರಂ ಪ್ರಾಯ ಪ್ರಹ್ಲಾದಾದ್ಯ ಬಭೂವಿರೆ. ಪ್ರತಿ ಮನ್ವಂತರದಲ್ಲಿಯೂ ಪ್ರಹ್ಲಾದನಂತವ್ರು ಹುಡ್ತಾರೆ ಅಂಥೇಳಿ ವಚನ ಇದ್ದದರಿಂದಾಗಿ ಇದರ ಹಿಂದಿನ ಮನ್ವಂತರದ ಪಿತೃಗಳು, ಅದರ ಹಿಂದಿನ ಮನ್ವಂತರ ಪ್ರತಿಗಳು, ಹೀಗೆ 7 ಜನ್ರೇಷನಿಂದ ಹಿಡಿದುಕೊಂಡು 4 ಜನ ಹಿಡಿದು 3-4 ಹಿಡಿದು 21 ಪೂರ್ತಿ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲೂ ಕೂಡ ಇದನ್ನು ತಿಳಿದುಕೊಳ್ಳಿ. ಪರಮಾತ್ಮ ಮತ್ತು ಬ್ರಹ್ಮದೇವರನ್ನು ಇವರೇನು ಉದ್ಧಾರ ಮಾಡೋ ಕಾರಣವಿಲ್ಲ. ಅವರು ನಿತ್ಯದಲ್ಲೂ ಕೂಡ ಉದ್ಧತರಾಗಿರ್ತಕ್ಕಂಥ ವ್ಯಕ್ತಿಗಳು. ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ತಂದೆಯ 7 ತಲೆ. ತಂದೆ 7 ತಲೆ ಅಂತ ತಿಳ್ಕೊಂಡಂತಂದ್ರೆ ಅರ್ಥ ಹೇಗೆ? ಇದಕ್ಕೆ ಸಾಪಿಂಡ್ಯ ಸಂಬಂಧ ಅಂತ ಕರೀತಾರೆ. ಸಪಿಂಡರು ಅಂತ ತಿಳ್ಕೊಂಡಂತೇಳಿ, ಸಪಿಂಡರಲ್ಲಿ ಮದುವೆ ಆಗೋದಿಲ್ಲ. ಸಾಪಿಂಡ್ಯ ಸಂಬಂಧ ಅಂತ ಅನ್ನೋದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಸಾಪಿಂಡ್ಯ ಸಂಬಂಧ ಅಂತಂದರೆ ಹೇಗೆ? ಪಿಂಡ ಅಂದರೆ ಈ ದೇಹ,
ಪಿಂಡ ಆದ ತಕ್ಷಣ ಶ್ರಾದ್ದದ ಪಿಂಡ ಅಷ್ಟೇ ನೆನಪು ಮಾಡ್ಕೊಳ್ಬೇಡಿ, ಅದು ದೇಹದ ಸಂಕೇತ ಆದ್ದರಿಂದ ಅದಕ್ಕೂ ಪಿಂಡ ಅಂತ ಕರೀತಾರೆ. ಈ ಪಿಂಡ ಇದೇ ಪಿಂಡಾಂಡ. ಈ ಪಿಂಡದ ಸಂಬಂಧ 7 ಜನರೇಷನ್ವರೆಗೂ ಇರ್ತದೆ. ಇದಕ್ಕೆ ಸಾಪಿಂಡ ಸಂಬಂಧ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. 7 ಜನರೇಷನ್ ಹೇಗೆ? ನನ್ನ ತಂದೆ, ಅವರ ತಂದೆ, ಅವರ ತಂದೆ, ಆ ನಂತರ ಅವರ ತಂದೆ, ಅಥವಾ ಇಲ್ಲ ಪಿತೃ ಪಿತಾಮಹ ಪ್ರಪಿತಾಮಹ. ನಾನು, ನನ್ನ ತಂದೆ, ನನ್ನ ಅಜ್ಜ, ನನ್ನ ಮುತ್ತಜ್ಜ 4, ಆ ನಂತರ ನನ್ನ ಮಗ 5, ನನ್ನ ಮೊಮ್ಮಗ 6, ನನ್ನ ಮರಿಮಗ 7. ಅಲ್ಲಿಗೆ ಸಂಬಂಧ, ಈ ದೇಹದ ಸಂಬಂಧ ಮುಗೀತು. ಯಾಕೆಂದರೆ ನನ್ನ ಮುತ್ತಜ್ಜನ ಅಂಶ ನನ್ನ ಶರೀರದಲ್ಲಿದೆ. ಅದಕ್ಕೆ ನಾವು ಇವತ್ತಿನ ದಿವಸ ಬೇಕಾದ್ರೆ ಗುಣಸೂತ್ರಗಳು, ಕ್ರೋಮೋಸೋಮ್ ಇದು ಮಗನಲ್ಲಿ 12 ಕ್ರೋಮೋಸೋಮ್ ಇದೆ, ನೆನಪಿಟ್ಕೊಳ್ಳಿ. 12ರಲ್ಲಿ ಮಗನಲ್ಲಿ 6, ಮೊಮ್ಮಗನಲ್ಲಿ 5, ಮರಿಮಗನಲ್ಲಿ 4, ಮರಿಮೊಮ್ಮಗನಲ್ಲಿ 5, ಮರಿಮೊಮ್ಮಗನ ಮಗನಲ್ಲಿ 2, ಮರಿಮೊಮ್ಮಗನಲ್ಲಿ 7. ಈ ರೀತಿಯಾಗಿ 7 ಜನ್ಮದ ಸಂಬಂಧ. ಇದಕ್ಕೆ ಸಾಪಿಂಡ ಸಂಬಂಧ ಅಂತ ಕರೀತಾರೆ. ತಂದೆಯ ಕಡೆ 7 ಜನ, ತಾಯಿಯ ಕಡೆ 7 ಜನ. ಇಂಥ ಪ್ರಹ್ಲಾದನ ಕೈ ಹಿಡಿದಿರ್ತಕ್ಕಂತಹ ಹೆಂಡತಿಯ ಸಂಬಂಧದ 7 ಜನ. ಈ ರೀತಿಯಾಗಿ 21 ಜನರೇಷನ್ ಪವಿತ್ರವಾಯಿತು ಅಂತ ತಿಳ್ಕೊಂಡು ಅಂತೇಳಿ ಸತ್ಯಧರ್ಮರು ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳ್ತಾರೆ. ಆ ನಂತರ ವಿರೋಧಾಧಾರ ಟಿಪ್ಪಣಿಕಾರರು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಜಯ ಯಾವಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ಹುಟ್ಟಿದರು. ಈಗ 7 ಜನ. 7 ಜನ ಯಾರು? ಮರೀಚಿಗಳು, ಕಶ್ಯಪರು, ಹಿರಣ್ಯಕಶಿಪು, ಪ್ರಹ್ಲಾದ, ಪ್ರಹ್ಲಾದನ ಮಗ, ಪ್ರಹ್ಲಾದನ ಮೊಮ್ಮಗ, ಪ್ರಹ್ಲಾದನ ಮರಿಮಗ. ಅದಕ್ಕೋಸ್ಕರ ಮರಿಮಗ ಹುಟ್ಟಿದ ಕ್ಷಣಕ್ಕೇನೆ ಹೂ ಹಾರಿಸ್ತಾರೆ. ಅಂದರೆ ಈ ಸಂಬಂಧ ಮುಗೀತು, ಇವನು ಮುಕ್ತನಾದ ಅಂತ ಅರ್ಥ. ಇದಕ್ಕೆ ಸಾಪಿಂಡ ಸಂಬಂಧದ ಮುಗಿಯುವಿಕೆ ಅಂತ ಕರೀತಾರೆ. ಇನ್ನು ಅದೇ ರೀತಿಯಾಗಿ 2ನೇ ಜನ್ಮ ರಾವಣನ ಅಪ್ಪ, ಅವರಪ್ಪ, ರಾವಣನ ಮಗ, ಅವನ ಮಗ, ಅವ್ರ ಮಗ, ರಾವಣನ ಮರಿಮಗ. ಈ ರೀತಿಯಾಗಿ 7. ಆಮೇಲೆ ಶಿಶುಪಾಲ 3 ಜನ್ಮ. 3 ಜನ್ಮದಲ್ಲಿ 7 ಸಂಬಂಧ, 7 ಸಾಪಿಂಡ ಸಂಬಂಧ. ಈ ಸಾಪಿಂಡ ಸಂಬಂಧ 10 ದಿನಗಳ ಮೇಲೆಗೆ ಇರ್ತಕ್ಕಂಥವರು, ಈ 10 ದಿನದ ವೃದ್ಧಿ ಇರ್ತಕ್ಕಂಥವರು, ಮೇಲೆಗೆ ಇರ್ತಕ್ಕಂಥವರು. ಈ ರೀತಿಯಾಗಿ 3 ಜನ್ಮದ 7 ಕುಳಗಳು ಉದ್ಧೃತವಾದವು. ಅದರಿಂದ 21 ಅಂತ ಈ ರೀತಿ ಅರ್ಥವನ್ನು ಮಾಡಬಹುದು. ಧರ್ಮಶಾಸ್ತ್ರ ಇನ್ನೊಂದು ರೀತಿಯಿಂದ ಹೇಳ್ತಾರೆ. ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಪಿತೃಗಳು ಅಂತ ಯಾರು ಅನ್ಸ್ಕೊಳ್ತಾರೆ, ಯಾರಿಗೆ ನಾವು ತರ್ಪಣ ಕೊಡ್ತೇವೆ? ತಂದೆ, ತಾಯಿ, ಸೋದರತ್ತೆ, ಮಾವಶಿ, ಅತ್ತೆ ಮಾವ, ಮಗಳು, ಆ ನಂತರ ತನ್ನ ಹೆಂಡತಿಯ ತಂದೆ ತಾಯಿಗಳು. ಇಷ್ಟು ಜನ ಪಿತೃಗಳು, ಸಪ್ತ ಪಿತೃಗಳು ಅಂತ ಅನಿಸ್ಕೊಳ್ತಾರೆ. ಈ ಸಪ್ತ ಪಿತೃಗಳು ಒಬ್ಬ ಭಗವದ್ಭಕ್ತ ಮಗ ಹುಟ್ಟಿದರೆ, ಒಂದು ಮನೆಯಲ್ಲಿ ಒಬ್ಬ ಭಗವದ್ಭಕ್ತ ಹುಟ್ಟಿದರೆ ಈಗ ಪ್ರಹ್ಲಾದ ಹುಟ್ಟಿದ,
ಪ್ರಹ್ಲಾದನ ಪಿತೃ 3 ಜನ. ಪ್ರಹ್ಲಾದನ ತಂದೆ, ಪಿತೃ, ಪಿತಾಮಹ, ಪ್ರಪಿತಾಮಹ, ಅವು 3 ಜನ. ಪ್ರಹ್ಲಾದನ ತಾಯಿ ಮಾತೃ, ಪಿತಾಮಹಿ, ಪ್ರಪಿತಾಮಹಿ. 6 ಆಯಿತು, ನೆನಪಿಟ್ಕೊಳ್ಳಿ. ಆನಂತರ ಸೋದರತ್ತೆ, ಪ್ರಹ್ಲಾದನ ಸೋದರತ್ತೆ, ಅವಳ ಗಂಡ, ಅವಳ ಅಪ್ಪ, ಅವರಪ್ಪ. ಆನಂತರ ಪ್ರಹ್ಲಾದನ ಮಾಂಶಿ, ತಾಯಿಯ ತಂಗಿ, ಅವಳ ಗಂಡ, ಅವರಪ್ಪ, ಅವರಪ್ಪ. ಆನಂತರ ತನ್ನ ತಂಗಿ ಅಂದರೆ ಭಗವದ್ಭಕ್ತ ಹುಟ್ಟಿದ ಅಂತಂದರೆ ತಂಗಿ ಯಜಮಾನರು, ಅವರಪ್ಪ, ಅವರಪ್ಪ ಉದ್ಧತರಾಗ್ತಾರೆ. ಆನಂತರ ಅವನ ಮಗಳ ಗಂಡ, ಮಾವನಪ್ಪ ಅವರು ಉದ್ಧತರಾಗ್ತಾರೆ. ಆನಂತರ ಅವನ ಹೆಂಡತಿಯ ತಂದೆ, ಮಾತಾಮಹ, ಮಾತುಪಿತಾಮಹ, ಮಾತುಪ್ರಪಿತಾಮಹ. ಈ 7 ಜನ ಪಿತೃಗಳು, 7 ಜನ ಪಿತೃ ಸಂಬಂಧಿಗಳು. ಇವರಲ್ಲಿ 3 ಜನ ಉದ್ಧತರಾದಂತೆ 21 ಕುಲ ಉದ್ಧತವಾಗ್ತಾರೆ. ಒಂದು ಮನೆಯಲ್ಲಿ ಒಬ್ಬ ಭಗವದ್ಭಕ್ತ ಹುಟ್ಟಿದರೆ ಮಕ್ಕಳನ್ನು ಭಗವದ್ಭಕ್ತರನ್ನಾಗಿ ಮಾಡಿ ಅಂತ ಯಾಕೆ ಪುನಃ ಪುರಾಣ ಹೇಳ್ತಿರ್ತದೆ. ಮಕ್ಕಳಿಗೆ ಧರ್ಮವನ್ನು ಕಲಿಸದೇ ಇದ್ದ ವ್ಯಕ್ತಿ ಮಾತಾ ಶತ್ರು ಪಿತಾ ವೈರಿ, ತಾಯಿ ಶತ್ರು, ತಂದೆ ವೈರಿ. ಯಾಕೆ ಅಂತಂದರೆ ಅವ್ರು ಇಷ್ಟೆಲ್ಲ ಪಿತೃಗಳು ಉದ್ಧಾರ ಆಗೋದು ಹೋಗ್ಬಿಡುತ್ತೆ. ಇವನು ಒಂದು ವೇಳೆ ದೇವದ್ರೋಹಿ ಆದರೆ, ಗುರುದ್ರೋಹಿ ಆದರೆ, ಪಾಪಿಯಾದರೆ ಇಷ್ಟೆಲ್ಲ ಜನರು ಈ ಪಾಪದಿಂದ ಅವರು ಸಂಬಂಧ ಉಳ್ಳವರಾಗ್ತಾರೆ. ತಂದೆ, ತಾಯಿ, ಸೋದರತ್ತೆ, ಚಿಕ್ಕಮ್ಮ, ಆನಂತರ ತಂಗಿ, ಮಗಳು, ಆನಂತರ ಹೆಂಡತಿಯ ತಂದೆ ತಾಯಿ, ಹೆಂಡತಿಯ ಮನೆ. ಇಷ್ಟು 7 ಪಿತೃಗಳ ಗಣದ 3 ಪಿತೃಗಳು, ಪಿತೃಪಿತಾಮಹ, ಪ್ರಪಿತಾಮಹ, ವಸು, ರುದ್ರ, ಆದಿತ್ಯ. ಈ ರೀತಿಯಾಗಿರ್ತಕ್ಕಂಥವರು ಒಬ್ಬ ಭಗವದ್ಭಕ್ತನಿಂದ ಇಷ್ಟೆಲ್ಲ ಜನರು ಸದ್ಗತಿಗೆ ಹೋಗ್ತಾರೆ. ಒಬ್ಬ ಭಗವದ್ವೇಷಿಯಿಂದ ಇಷ್ಟೆಲ್ಲ ಜನರು ನರಕಕ್ಕೆ ಹೋಗ್ತಾರೆ. ಇನ್ನು ನಮ್ಮ ಮಕ್ಕಳನ್ನು ಏನು ತಯಾರು ಮಾಡಬೇಕು, ನಿಮ್ಮ ಮೇಲೆ ಬಿಟ್ಟಿದೆ. ನಮ್ಮ ಮಕ್ಕಳು ಭಗವದ್ಭಕ್ತರಾದರೆ ಇಷ್ಟೆಲ್ಲ ಜನರು ಉದ್ಧತರಾಗ್ತಾರೆ. ನಮ್ಮ ಮಕ್ಕಳು ದೇವದ್ವೇಷಿಗಳಾದರೆ ಎಷ್ಟೆಲ್ಲ ಜನರು ನರಕಕ್ಕೆ ಹೋಗ್ತಾರೆ. ಆದ್ದರಿಂದಾಗಿ ಇಷ್ಟು ಒಂದು ರೀತಿಯಿಂದ ಸತ್ಯಧರ್ಮರು ಹೇಳುವಂತೆ ತಂದೆ, ತಾಯಿ, ಹೆಂಡತಿಯ ಕಡೆಗೆ ಎಲ್ಲ ಕುಟುಂಬದವರು ಉದ್ಧತರಾಗ್ತಾರೆ ಒಬ್ಬ ಭಗವದ್ಭಕ್ತನಿಂದ. ಆಚಾರ್ಯರು ಹೇಳುವಂತೆ, ವಿರೋಧೋದ್ಧಾರಕಾರರಾಗಿರ್ತಕ್ಕಂಥವ್ರು ಹೇಳುವಂತೆ, ಟಿಪ್ಪಣಿಕಾರ ಹೇಳುವಂತೆ, ಆ ಕಾಲದಲ್ಲಿ ಜಯ, ವಿಜಯ ಮತ್ತು ಇವರ 3 ಕುಲಗಳು 3 ಸಲ ಅವತಾರ. ಅಲ್ಲಿರ್ತಕ್ಕಂಥ ಪಿತೃಗಳು, ಸಪ್ತಪಿತೃಗಳು ಉದ್ಧತರಾಗ್ತಾರೆ. ಈ ರೀತಿಯಾದಂಥ ಕ್ರಮದಲ್ಲಿ ಒಬ್ಬ ಭಗವಂತನಿಂದ ಇಷ್ಟು ಉದ್ಧಾರ ಆಗಿದ್ದಾರೆ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ. ತಸ್ಮಾತ್ ತಿಸ್ರಭಿಃ ಸಪ್ತಭಿಃ ಪೂತಃ ಪಿತೃಭಿಃ ಸಹತೇನಘ ಯತ್ಸಾಧೋಶ್ಚ ಜಾತೋ ಭವಾನ್ ವೈ ಕುಲಪಾವನಃ. ನಿನ್ನಂತಹ ಒಬ್ಬ ಕುಲಪಾವನನಾದಂಥ ಭಗವದ್ಭಕ್ತ ಈ ಕುಲದಲ್ಲಿ ಹುಟ್ಟಿದ್ದಾನಲ್ಲ ಪ್ರಹ್ಲಾದ, ನಿನ್ನ ಈ 7 ಕುಲದ ಜನರು ಉದ್ಧತರಾಗಿದ್ದಾರೆ, ಚಿಂತೆ ಮಾಡಬೇಡ. ಇನ್ನೊಂದು ಕೆಲಸ ಮಾಡು, ನಿನ್ನ ತಂದೆಗೆ ಒಳ್ಳೆಯ ಉತ್ತಮವಾದಂಥ ಉತ್ತರ ಕ್ರಿಯೆಗಳನ್ನು ಮಾಡು. ಇಲ್ಲ, ಮಹಾಪಾಪಿ ಅವನು ಯಾವಾಗಲೂ ನಿನ್ನನ್ನು ಬೈತಕ್ಕಂಥವನು, ಹಾಗನ್ಬೇಡ. ಅವನು ಬೈತಿದ್ದ, ಆದರೆ ಕುರುತ್ವಂ ಪ್ರೇತ ಕಾರ್ಯಾಣಿ ಪಿತು ಪೂತಸ್ಯ ಸರ್ವಶಃ. ನನ್ನ ಸ್ಪರ್ಶ ಆಗಿದೆಯೋ ಅವನಿಗೆ, ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದೇನೆ ಅವನ್ನ, ನನ್ನ ಸ್ಪರ್ಶ ಆದ ಕ್ಷಣಕ್ಕವನು ಪವಿತ್ರ ಆಗಿಬಿಟ್ಟ. ನನ್ನ ದರ್ಶನದಿಂದಲೇ ಪವಿತ್ರ ಆಗ್ತಾರೆ ಪ್ರಹ್ಲಾದ. ನಾನು ಸ್ಪರ್ಶ ಮಾಡಿದ್ದರಿಂದಾಗಿ ಮದಂಗ ಸರ್ಸ್ಪನೇನಾಂಗ, ಈಗ ಅವನ ದೇಹ ಪವಿತ್ರವಾಗಿದೆ. ಆದ್ದರಿಂದ ಉತ್ತರ ಕ್ರಿಯೆಗಳನ್ನು ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಮಾಡು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅವನು ಕೂಡ ಉತ್ತಮ ಕುಲಕ್ಕೆ ಅವನು ನಿಶ್ಚಿತವಾಗಿ ಹೋಗ್ತಾನೆ ಅಂತ ತಿಳ್ಕೊಂಡಂತ ಹೇಳಿ ನರಸಿಂಹದೇವರು ಪ್ರಹ್ಲಾದನಿಗೆ ಹೇಳ್ತಾ ಇದ್ದಾರೆ.
ಆಗ ಮುಂದೆ ಏನಾಯಿತು? ಪ್ರಹ್ಲಾದ ಏನು ಮಾಡಿದ? ನರಸಿಂಹದೇವರು ಎಷ್ಟು ವೇಳೆ ಅಲ್ಲಿದ್ದರು, ಅವರಿಂದ ಮತ್ತಾರು ಲಾಭ ಪಡೆದರು ಅಂತ ಅನ್ನೋದನ್ನು ನಾವು ನಾಳಿನ ದಿವಸ ಕೇಳಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.